ನಮಸ್ಕಾರ ಸ್ನೇಹಿತರೆ, ನಾನು ವೀಣಾ ಮಹಾಂತೇಶ್. ನಿಮಗೆಲ್ಲ ಶಕ್ತಿ ಅಭಿಯಾನ ಗ್ರಾಮ ಸಭೆಯ ಸಂವಾದಕ್ಕೆ ಆಧಾರದ ಸ್ವಾಗತ. ನಮ್ಮ ಶಕ್ತಿ ಅಭಿಯಾನವು ದೇಶದಾದ್ಯಂತ ಮಹಿಳೆಯರಲ್ಲಿ ರಾಜಕೀಯ ಜಾಗೃತಿ ಉಂಟು ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಶಕ್ತಿ ಅಭಿಯಾನವು ಸಂವಿಧಾನ ಬದ್ಧವಾಗಿ ಮಹಿಳೆಯರಿಗೆ ದೊರೆತ ರಾಜಕೀಯ ಅಧಿಕಾರವನ್ನು ಸದುಪಯೋಗ ಮಾಡಿಕೊಳ್ಳಲು ಕುರಿತು ಮಹಿಳೆಯರಲ್ಲಿ ಜಾಗೃತಿಯನ್ನು ಉಂಟು ಮಾಡುತ್ತಿದೆ. ಇಂದು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸಭೆಗಳ ಪಾತ್ರ, ಅಧಿಕಾರ ಮತ್ತು ಅದರ ಪ್ರಕ್ರಿಯೆಗಳ ಬಗ್ಗೆ ಗ್ರಾಮೀಣ ಆಡಳಿತದಲ್ಲಿ ಪರಿಣಿತರಾದ ನಮ್ಮ ತುಮಕೂರಿನವರೇ ಆದ ಶ್ರೀ ಸತೀಶ್ ಕಾಳಿ ಶೆಟ್ಟಿಹಳ್ಳಿ ಅವರು 3 ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಸರ್, ನಮ್ಮ ಶಕ್ತಿ ಅಭಿಯಾನದ ಗ್ರಾಮ ಸಭೆಗೆ ಈ ಸಂವಾದಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್, ತಾವು ನಮಸ್ತೆ ಸರ್. ಸರ್, ತಾವು ಶಕ್ತಿ ಕ್ಲಬ್ಬಿನ ಸದಸ್ಯರಿಗೆ ತಮ್ಮ ಸಂಕ್ಷಿಪ್ತವಾದ ಪರಿಚಯನ ಮಾಡಿಕೊಡಿ ಸರ್. ನನ್ನ ಪರಿಚಯನ ನಾನು ಕಾಡಶೆಟ್ಟಿಹಳ್ಳಿ ಸತೀಶ್ ಅಂತ ಹೇಳಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಗ್ರಾಮ ಪಂಚಾಯಿತಿಯಲ್ಲಿ 3 ಬಾರಿ ಸದಸ್ಯನಾಗಿ ಈಗ ಕಳೆದ 3ನೇ ತಾರೀಕು ನನ್ನ 3ನೇ ಅವಧಿಯನ್ನ ಮುಗಿಸಿದ್ದೇನೆ. ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಳೆದ 15 ವರ್ಷಗಳಿಂದ ನಾನು ಸದಸ್ಯನಾದಾಗಲಿಂದ ಸ್ವಲ್ಪ ಆಳವಾಗಿ ಕೆಲಸ ಮಾಡುವ, ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಜೊತೆಗೆ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ ಅಂತ ಒಂದು 1962ರಲ್ಲಿ ಇಡೀ ಭಾರತದಲ್ಲಿ ಜವಾಹರಲಾಲ್ ನೆಹರೂರವರು ನೇತೃತ್ವದಲ್ಲಿ ಪ್ರಾರಂಭ ಆದಂಥದ್ದು. ಒಂದಿನ ಬಲವಂತರಾಯ್ ಮೆಹತಾರವರು, ಜಯಪ್ರಕಾಶ್ ನಾರಾಯಣ್ ಅವರೆಲ್ಲ ಸೇರಿ ಪಂಚಾಯತ್ ರಾಜ್ ವ್ಯವಸ್ಥೆನ ಸದೃಢ ಮಾಡ್ಬೇಕು ಅಂತ, ಅದರಿಂದ ಕರ್ನಾಟಕದ ರಾಜ್ಯದ ಪಂಚಾಯತ್ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗೂ ಕೆಲಸ ಮಾಡ್ತಿದ್ದೇನೆ. ಇಷ್ಟು ನನ್ನ ಒಂದು ಪರಿಚಯ. ಮೂಲ ವೃತ್ತಿಯಲ್ಲಿ ರೈತ. ಸರ್, ತಮಗೆ ಸ್ವಾಗತ ಸರ್. ಈಗ ನಮಗೆ ಗ್ರಾಮ ಪಂಚಾಯತಿ ಸಭೆಯ ರಚನೆಯ ಬಗ್ಗೆ, ಆಗ ಸಭೆಯಲ್ಲಿ ಎಷ್ಟು ಸದಸ್ಯರಿರ್ಬೇಕು, ಮತ್ತೆ ಇದರಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೀರಾ ಸರ್? ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ರು ಮುಂಚೆ ಒಂದ್ ಸ್ವಲ್ಪ ಈ ಗ್ರಾಮ ಸಭೆಗಳ ಏನಕ್ಕೆ ಬಹಳ ಮುಖ್ಯ ಅನ್ನೋದನ್ನ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭಾರತ ಸ್ವತಂತ್ರ ಆದ ತಕ್ಷಣ ನಾವು ಸಂವಿಧಾನ ರಚನೆ ಮಾಡಿ ಆ ಸಂವಿಧಾನದೊಳಗಡೆ ನಾವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡ್ವಿ. ಅಂದ್ರೆ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯನ್ನ ನಾವು ಅಳವಡಿಸ್ಕೊಂಡ್ವಿ. ಸುಮಾರು 76 ವರ್ಷಗಳನ್ನ ಆ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಕಳೆದಿದ್ದೇವೆ ನಾವು. ಕಳೆದಂತ ಸಂದರ್ಭದಲ್ಲಿ ಭಾರತದ ಅಭಿವೃದ್ಧಿಯನ್ನ ವಾಪಸ್ತು ತಿರುಗಿ ನೋಡಿದಾಗ ಒಂದು ರೀತಿಯ ನಿರಾಶೆ ನಮ್ಗೆ ಕಾಣ್ತದೆ ತಳಮಟ್ಟದಲ್ಲಿ ನೋಡಿದಾಗ. ಅಂದ್ರೆ ಇವತ್ತಿಗೂ ಮಹಿಳೆಯರ ಪರಿಸ್ಥಿತಿ ಬಹಳ ದುಸ್ಥಿತಿಯಲ್ಲಿದೆ. ಬಡವರಾಗೆ ಉಳಿದಿರುವಂತದನ್ನ ನೋಡ್ತಿದ್ದೇವೆ. ಶಿಕ್ಷಣ ಮತ್ತು ಆರೋಗ್ಯ ಜನಸಾಮಾನ್ಯರಿಗೆ ಕೈ ಎಟಕೋ ಸ್ಥಿತಿಲಿ, ಗುಣಮಟ್ಟದ ಶಿಕ್ಷಣ ಸ್ಥಿತಿಲೇ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳು ಇನ್ನು ಸ್ವತಂತ್ರೋತ್ತರ ಭಾರತದಲ್ಲಿ ಸ್ವತಂತ್ರ ಬಂದಾಗ ಏನ್ ಸಮಸ್ಯೆಗಳಿದೆ ಇವತ್ತಿಗೂ ಆ ಸಮಸ್ಯೆಗಳು ನಮ್ಗೆ ನಿಚ್ಚಳವಾಗಿ ಎದ್ದು ಕಾಣ್ತವೆ. ಕೆಲವು ವಿಷಯಗಳಲ್ಲಿ ನಾವು ಮುಂದುವರೆದಿರ್ಬೋದು, ಆದ್ರೆ ಬೇಸಿಕ್ ನೆಸಿಟೀಸ್ ಅಂತಲ್ಲ, ಮೂಲಭೂತ ಸೌಕರ್ಯಗಳ ವಿಷಯ ಬಂದಾಗ, ಮೂಲಭೂತ ಅವಶ್ಯಕಗಳ ವಿಷಯಕ್ಕೆ ಬಂದಾಗ ಭಾರತ ಬಹಳ ಹಿಂದುಳಿದಿರೋದನ್ನ ನೋಡ್ತೇವೆ. ಆ ದೃಷ್ಟಿಯಿಂದ ನಾವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ವಾಪಸ್ ನೋಡಿದಾಗ ಅಲ್ಲಿ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ, ನಮ್ಮನ್ನ ಪ್ರತಿನಿಧಿಸಿದ ಪ್ರತಿನಿಧಿಗಳ ಸೋಲು ನಮ್ಗೆ ಎದ್ದು ಕಾಣ್ತದೆ. ಏನಕ್ಕೆ ಅಂತ ನಾವು ವಿಮರ್ಶೆ ಮಾಡಿ ನೋಡಿದಾಗ ಅದು ಇಟ್ ಈಸ್ ನಾಟ್, ಎಲ್ಲರನ್ನು ಒಳಗೊಂಡ ವ್ಯವಸ್ಥೆ ಆಗಲೇ ಇಲ್ಲ. ಉದಾಹರಣೆಗೆ ಮಹಿಳೆಯರ ವಿಷಯಕ್ಕೆ ಬರೋಣ. ನಾವು ಮಹಿಳೆಯರ ಪ್ರಾತಿನಿಧ್ಯ ಎಷ್ಟಿದೆ ಇವತ್ತಿಗೂ? ಇವತ್ತಿನ ನೀವು ಸಂಸತ್ತನ್ನ ನೋಡಿದಾಗ 13.6 ಇದೆ. ನೀವು ಕರ್ನಾಟಕದ ವಿಧಾನಸಭೆಯನ್ನ ನೋಡಿದಾಗ ಕೇವಲ 4.5 ಇದೆ. ಅಂದ್ರೆ ಕೇವಲ 10 ಜನ MLA ಇವತ್ತು. ಅಂದ್ರೆ ಈ ಭಾರತದ ಆಡಳಿತ ವ್ಯವಸ್ಥೆ ಎಲ್ಲರನ್ನು ಒಳಗೊಳ್ಳಿಲ್ಲ. ಮಹಿಳೆಯರನ್ನ ಒಳಗೊಳ್ಳಿಲ್ಲ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರನ್ನ ಒಳಗೊಳ್ಳಿಲ್ಲ, ಎಲ್ಲ ಜನರನ್ನ ಒಳಗೊಳ್ಳಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಜನರ ಆಡಳಿತ, ಪ್ರತಿಯೊಬ್ಬ ಪ್ರಜೆ ಆಡಳಿತದಲ್ಲಿ ಭಾಗವಹಿಸ್ಬೇಕು. ಆದ್ರೆ ಅದು ಆಗ್ಲಿಲ್ಲ. ಆದ್ರೆ ಎಲ್ಲರೂ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಯಾರು ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅವರು ಗ್ರಾಮ ಪಂಚಾಯತಿಯಿಂದ 5 ಹಂತದಲ್ಲಿ ನಾವು ಪಾರ್ಲಿಮೆಂಟ್ ವರೆಗೆ ನಾವು ಆಯ್ಕೆಯಾಗಿ ಹೋಗ್ತೇವೆ. ಆದ್ರೆ ಎಲ್ಲರೂ ಒಳಗೊಳ್ಳೋದು ಎಲ್ಲಿ ಅಂದ್ರೆ ಅಲ್ಲಿ ನಮ್ಗೆ ಇರೋದು ಅವಕಾಶ ನಮ್ಮ ಗ್ರಾಮ ಸಭೆ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಗ್ರಾಮ ಸಭೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ 243A ಒಳಗಡೆ. ಅದರಡಿ ಒಳಗಡೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತ ಪಂಚಾಯತ್ ರಾಜ್ ಕಾಯ್ದೆಯನ್ನ ರೂಪಿಸ್ಕೊಳ್ಳುತ್ತೆ.
ಆ ಕಾಯ್ದೆ ಒಳಗಡೆ ಪ್ರತಿ ರಾಜ್ಯವು ಗ್ರಾಮ ಸಭೆಗಳನ್ನ ಅಸ್ತಿತ್ವಕ್ಕೆ ತರುವ ಒಂದು ಸೆಕ್ಷನ್ ಅನ್ನ ಬರ್ಕೊಂಡಿರ್ತಾರೆ. ಕರ್ನಾಟಕದಲ್ಲಿ ಅಂದ್ರೆ ತಮ್ಮ ಪ್ರಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆದಂತಹ ಕಾನೂನುಗಳು ಇದೆ ಈ ಗ್ರಾಮ ಹೌದು, ಪಂಚಾಯತಿ. ಯಾಕೆಂದ್ರೆ ಪಂಚಾಯತ್ ರಾಜ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅದು ರಾಜ್ಯದ ವಿಷಯಕ್ಕೆ ನಾವು ಶೆಡ್ಯೂಲ್ 7 ನಲ್ಲಿ ಏನು 3 ಪಟ್ಟಿಗಳನ್ನ ನಾವು ಇಟ್ಕೊಂಡಿದೀವಿ. ಅಂದ್ರೆ ಕೇಂದ್ರವೇ ಜವಾಬ್ದಾರಿ ಸಂಪೂರ್ಣವಾಗಿ ವಹಿಸಿರುವಂತ ಕೇಂದ್ರದ ಪಟ್ಟಿ, ರಾಜ್ಯದ ಪಟ್ಟಿ ಮತ್ತು ಇಬ್ರು ಸಮನ್ವಯದಲ್ಲಿ ಕೆಲಸ ಮಾಡೋ ಪಟ್ಟಿ ಇದೆ. ಆದ್ರೆ ನಮ್ದು ಪಂಚಾಯತ್ ರಾಜ್ ವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದ ಸುಬರ್ದಿಗೆ ಕೊಟ್ಟಿರುವಂತ ಒಂದು ಆಗಿರೋದ್ರಿಂದ ಆಯಾ ರಾಜ್ಯಗಳು ಆಯಾ ರಾಜ್ಯದ ಪಂಚಾಯತ್ ರಾಜ್ ಕಾನೂನುಗಳನ್ನ ಸಂವಿಧಾನದ ಪಾರ್ಟ್ ಎ ಭಾಗ 9 ಪಾರ್ಟ್ 9 ಅಡಿ ಒಳಗಡೆ ಅದನ್ನ ರಚನೆ ಮಾಡ್ಕೊಂಡಿರ್ತವೆ. ಹಾಗಾಗಿ ಪ್ರತಿ ರಾಜ್ಯದಲ್ಲೂ ಬೇರೆ ಬೇರೆ ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಸ್ಥೂಲವಾಗಿ ನೋಡಿದಾಗ ಒಂದೇ ತರ ಕಾಣುತ್ತೆ. ಅಂದ್ರೆ ವುಮೆನ್ ರಿಸರ್ವೇಶನ್ ಇರ್ಬೋದು, ಅಥವಾ SC/ST ರಿಸರ್ವೇಶನ್ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಫೈನಾನ್ಸ್ ಕಮಿಷನ್ ಇರ್ಬೋದು, ಈ ತರದವು ಕಾಮನ್ ಆಗಿ ಒಂದೇ ಇದೆ. ಬಟ್ ಮೂಲಭೂತ ಆಡಳಿತ ವ್ಯವಸ್ಥೆಯಲ್ಲಿ ಬಹಳ ವಿಭಿನ್ನವಾದ ಆಡಳಿತ ವ್ಯವಸ್ಥೆ ಇದೆ. ಅದೇ, ಹಾಗಾಗಿ ನಮ್ಮ ಕರ್ನಾಟಕದ ಗ್ರಾಮ ಸಭೆಯ ರಚನೆಯ ಬಗ್ಗೆ, ಮತ್ತೆ ಅದರಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ, ಅದರಲ್ಲಿ ಮಹಿಳೆಯರು ಎಷ್ಟು ಇರ್ತಾರೆ ಅನ್ನೋದೊಂದು ಮಾಹಿತಿಯನ್ನ ಕೊಟ್ರೆ ಒಳ್ಳೇದಿದೆ. ಈಗ ನಾನು ಅದನ್ನೇ ಹೇಳಿದೆ, ಎಲ್ಲರೂ ಒಳಗೊಳ್ಳುವ ಒಂದು ವ್ಯವಸ್ಥೆ ಯಾವ್ದು ಇದ್ರೆ ಅದು ಡೈರೆಕ್ಟ್ ಡೆಮಾಕ್ರಸಿ, ನೇರ ಪ್ರಜಾಪ್ರಭುತ್ವ ಅಂತ. ಒಂದು ಸಂಸದೀಯ ಪ್ರಜಾಪ್ರಭುತ್ವ, ನಮ್ಮಿಂದ ಆಯ್ಕೆ ಆದವರು ಈ ದೇಶವನ್ನ ಆಳುವಂಥದ್ದು. ಇನ್ನೊಂದು ನೇರವಾಗಿ ಎಲ್ಲ ಜನರು ಭಾಗವಹಿಸುವಂಥದ್ದು. ಗ್ರಾಮ ಸಭಾ ಇದೆಯಲ್ಲ, ಗ್ರಾಮ ಸಭಾನ ನಾವು ಗ್ರಾಮ ಸ್ವರಾಜ್ಯದ ಮೂಲಭೂತ ಘಟಕ ಅಂತ ಕರಿತೀವಿ. ಅಂದ್ರೆ ಬೇಸಿಕ್ ಯೂನಿಟ್ ಆಫ್ ಗ್ರಾಮ ಸ್ವರಾಜ್ಯ ಅದು. ಅಂದ್ರೆ ಒಂದು ಗ್ರಾಮದ, ಕಂದಾಯ ಗ್ರಾಮದ ಒಂದು ರೆವಿನ್ಯೂ ವಿಲೇಜ್ ಇರ್ತದಲ್ಲ, ಅಲ್ಲಿಯ ಎಲ್ಲ ಮತದಾರರು ಆ ಗ್ರಾಮ ಸಭೆಯ ಲೈಫ್ ಮೆಂಬರ್ಸ್. 18 ತುಂಬಿದ ತಕ್ಷಣ ಪ್ರತಿಯೊಬ್ಬ ಪ್ರಜೆ, ಹೆಣ್ಣಿರಲಿ ಗಂಡಿರಲಿ, ಅವನು ತನ್ನ ಊರಿನ ಕಂದಾಯ ಗ್ರಾಮದ ಗ್ರಾಮ ಸಭಾದ ಸದಸ್ಯನಾಗ್ತಾನೆ. ಈ ವಿಲ್ ಬಿಕಮ್ ಎ ಲೈಫ್ ಮೆಂಬರ್. ಅವರು ಅಲ್ಲಿ ಎಲ್ಲರೂ ಭಾಗವಹಿಸುವ ಒಂದು ಅವಕಾಶ ಅವರಿಗೆ ಅಲ್ಲಿದೆ. ಹಾಗೇನೆ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಸಭೆಯ ಬಹಳ ಮುಖ್ಯ ಉದ್ದೇಶ ಏನಂದ್ರೆ, ಎಲ್ಲರೂ ತನ್ನ ಊರಿನ ಅಭಿವೃದ್ಧಿಯಲ್ಲಿ ಭಾಗವಹಿಸ್ಬೇಕು, ತನ್ಮೂಲಕ ಈ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸ್ಬೇಕು ಅಂತ. 243G ಪಂಚಾಯತ್ ರಚನೆಗಳ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಸ್ಥಳೀಯ ಸರ್ಕಾರಗಳ ಬಗ್ಗೆ ಮಾತಾಡುತ್ತೆ ಆ ಸೆಕ್ಷನ್. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲ ರಾಜ್ಯ ಸರ್ಕಾರಗಳು ಕಾಯ್ದೆ ಮೂಲಕ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ, ಬೇರು ಮಟ್ಟದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು. ಆ ಸಂಸ್ಥೆಗಳಿಗೆ ಬೇಕಾದಂತ ಅಧಿಕಾರ, ಹಣ, ಮಾನವ ಸಂಪನ್ಮೂಲವನ್ನ ವರ್ಗಾವಣೆ ಮಾಡಬೇಕು. ಆ ಸರ್ಕಾರಗಳ, ಸ್ಥಳೀಯ ಸರ್ಕಾರಗಳ ಮೂಲಭೂತ ಜವಾಬ್ದಾರಿ ಆ ಭಾಗದ ಜನರ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಕೆಲಸ ಮಾಡುವಂಥದ್ದು ಅಂತ. ಅಲ್ಲಿ ಗ್ರಾಮ ಸಭಾ ಬಹಳ ಮುಖ್ಯವಾದ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅಲ್ಲಿ ಗ್ರಾಮದ ಎಲ್ಲ, ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು ಸರ್? ಎಲ್ಲರೂ ಭಾಗವಹಿಸ್ಬೇಕು. ಎಲ್ಲರೂ, ಆಲ್ ಗಂಡಿರ್ಲಿ ಹೆಣ್ಣಿರ್ಲಿ, ಎಲ್ಲರೂ ಗ್ರಾಮ ಸಭಾದ ಲೈಫ್ ಮೆಂಬರ್ಸ್. ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಗ್ರಾಮ ಸಭಾ ಒಂದು ಮೀಟಿಂಗ್ ಅಲ್ಲ. ಹೇಗೆ ಒಂದು ಗ್ರಾಮ ಪಂಚಾಯತಿನೋ, ಒಂದು ವಿಧಾನಸಭೆ ಇದೆ, ಒಂದು ಲೋಕಸಭೆ ಇದೆ, ಗ್ರಾಮ ಸಭಾ ಆ ಕಂದಾಯ ಗ್ರಾಮದ ಒಂದು ಸಭೆ, ಒಂದು ಇನ್ಸ್ಟಿಟ್ಯೂಷನ್, ಅದು ಸಂಸ್ಥೆ, ಅದು ಅಲ್ಲಿ ಎಲ್ಲ 18 ತುಂಬಿದ ಎಲ್ಲರೂ, ಗಂಡಿರ್ಲಿ ಹೆಣ್ಣಿರ್ಲಿ, ಎಲ್ಲರೂ ಸದಸ್ಯರಿರ್ತಾರೆ. ಮಹಿಳೆಯರಿಗೆ ಹೆಚ್ಚಿನ ಸೌಲಭ್ಯಗಳಿದಾವ ಸರ್? ಹೀಗೆ ನೋಡಿ, ನೀವು ಸಭೆಯನ್ನ ಕರಿಬೋದಾ? ಹೇಳ್ತೀನಿ ಈಗ. ಒಂದು, ಎಲ್ಲರೂ ಭಾಗವಹಿಸುವ ಒಂದು ಗ್ರಾಮ ಸಭೆ, ಅಂದ್ರೆ ಗ್ರಾಮದ ಎಲ್ಲರೂ, ಗಂಡು ಹೆಣ್ಣು ಎಲ್ಲ ಭಾಗವಹಿಸುವ ಒಂದು ಗ್ರಾಮ ಸಭೆ. ಆದ್ರೆ ನಮ್ಮ ದೇಶದ ಪರಿಸ್ಥಿತಿಯನ್ನ ನೋಡಿದಾಗ, ಈ ದೇಶದಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಅಲ್ಲಿ ತುಂಬಾ ವೈರುಧ್ಯಗಳಿದಾವೆ. ಒಂದು ಸಮಾಜ ನಮ್ಮಲ್ಲಿ ಇಲ್ಲ. ಉದಾಹರಣೆಗೆ, ಮಹಿಳೆಯರಿಗೆ ಸಮವಾದ ಅವಕಾಶಗಳನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ನೀವು ಅದನ್ನೇ ಹೇಳಿದೆ, ಶುರುವಿನಲ್ಲಿ MP ಗಳು ಎಷ್ಟು ಜನ ಇದ್ದಾರೆ, MLA ಇದ್ದಾರೆ ಅಂದೆ. ಮನಸ್ಥಿತಿಯೇ ಸರಿ ಇಲ್ಲ. ಎರಡನೇದು, ಪರಿಷ್ಠ ಜಾತಿ ಪಂಗಡದವ್ರಿಗೆ ಇವತ್ತೂ ಸಮಾನತೆ ಸಿಕ್ಕಿಲ್ಲ. ರಾಜಕೀಯ ಅಧಿಕಾರ ಸಿಕ್ಕಿರ್ಬೋದು, ಬಿಟ್ರೆ ಸಾಮಾಜಿಕ ನ್ಯಾಯ ಅವ್ರಿಗೂ ಸಿಕ್ಕಿಲ್ಲ. ಧೈರ್ಯವಾಗಿ ಎಲ್ಲಾ ವೇದಿಕೆಗಳಲ್ಲಿ ಮಾತನಾಡುವ, ಅದರಲ್ಲೂ ಗ್ರಾಮಗಳಲ್ಲಿ ಮಾತಾಡುವ ವಾತಾವರಣ ಇವತ್ತಿಗೂ ಇಲ್ಲ. ನಮ್ಮಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳ ಬಗ್ಗೆ ನಾವು ಕಾಳಜಿನೇ ವಹಿಸಲ್ಲ, ಅವ್ರಿಗೆ ಭಾಗವಹಿಸುವ ಒಂದು ಅವಕಾಶಗಳಿಲ್ಲ. ಆ ಕಾರಣಕ್ಕಾಗಿಯೇನೆ ನಮ್ಮ ಕಾಯ್ದೆಯ 3H, ಸೆಕ್ಷನ್ 3H ಅಲ್ಲಿ ಬಹಳ ಸ್ಪಷ್ಟವಾಗಿ, ಅಂದ್ರೆ ಡೆಮಾಕ್ರಸಿ ಅಂದ್ರೆ ಏನಂದ್ರೆ, ಅಥವಾ ಎಲ್ಲಾ ಪ್ರಜಾಪ್ರಭುತ್ವದ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪಾ ಅಂದ್ರೆ ಮೋರ್ ಡೆಮಾಕ್ರಸಿ ಅಂತ. ಸೊಲ್ಯೂಷನ್ ಫಾರ್ ಆಲ್ ಈವಿಲ್ಸ್ ಆಫ್ ಡೆಮಾಕ್ರಸಿ ಇಸ್ ಮೋರ್ ಡೆಮಾಕ್ರಸಿ ಅಂತ. ಅಂದ್ರೆ ನಾವು ಆಡಳಿತದಲ್ಲಿ ಎಲ್ಲರನ್ನ ಒಳಗೊಂಡು ಆಡಳಿತ ಮಾಡಬೇಕು. ಇವತ್ತೇನಾಗ್ತಿದೆ, ಮೇಲ್ ಕೂತವ್ರು, ನಮ್ಮಿಂದ ಆಯ್ಕೆ ಆದವ್ರು ತೀರ್ಮಾನ ಮಾಡ್ತಿದ್ದಾರೆ.
ಯಾವ ಹಳ್ಳಿಗಳಿಗೆ ಏನ್ ಮಾಡ್ಬೇಕು, ಮಹಿಳೆಯರಿಗೆ ಏನ್ ಮಾಡ್ಬೇಕು, ಅಥವಾ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಏನ್ ಮಾಡ್ಬೇಕು, ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಿರೋರು ನಮ್ ರೆಪ್ರೆಸೆಂಟೇಟಿವ್ಸ್. ಅವ್ರು ನಮ್ಮನ್ ಕೇಳೋದೇ ಇಲ್ಲ, ಅವ್ರು ಕೊಟ್ಟಿದ್ ನಾವು ಪಡ್ಕೋಬೇಕು. ಬಟ್ ಅದು ಕೆಲವು ಕಡೆ ಏನಾಗುತ್ತೆ, ಮಹಿಳೆಯರಿಗೆ ಮನೆಯಿಂದ ಹೊರಗೆ ಹೋಗಕ್ಕೆ ಅವಕಾಶ ಇರೋದಿಲ್ಲ ಈ ರೀತಿಯ ಇಲ್ಲ, ಅಲ್ಲಿಗೆ ಸಭೆಗಳಲ್ಲಿ. ಬರ್ತಿದ್ದೀನಿ. ಹೌದೌದು, ನೀವ್ ಹೇಳ್ತಿರೋದು ಕರೆಕ್ಟ್, ನಾನು ಅಲ್ಲಿಗೆ ಬರ್ತಿದ್ದೀನಿ. ಅದಕ್ಕೆ ಗ್ರಾಮ ಸಭೆಗಳ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಜನರ ಅಭಿಪ್ರಾಯದ ಮೇಲೆ ಯೋಜನೆಗಳು ರೂಪ ಆಗ್ಬೇಕು. ಅದನ್ನ ಜನಪ್ರತಿನಿಧಿಗಳು ಅಳವಡಿಸ್ಕೊಂಡು ಅದನ್ನ ಅನುಷ್ಠಾನ ಮಾಡ್ಬೇಕು. ನನ್ನ ಗ್ರಾಮಕ್ಕೆ ಏನ್ ಬೇಕು ಅಂತ ನಾನ್ ತೀರ್ಮಾನ ಮಾಡ್ಬೇಕು. ಅಲ್ಲಿ ಪುರುಷರಿದ್ದಾರೆ, ಮಹಿಳೆಯರಿದ್ದಾರೆ. ಈಗ ಮಹಿಳೆಯರ ಸಮಸ್ಯೆಗಳು ಮಹಿಳೆಯರಿಗೆ ಮಾತ್ರ ಅರ್ಥ ಆಗ್ತದೆ. ಈ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಬಹಳ ಮೂಲಭೂತವಾಗಿ ಮಹಿಳೆ ಸಮಸ್ಯೆ ಇರ್ಬೋದು. ಉದಾಹರಣೆಗೆ ನನ್ನ ವ್ಯಾಪ್ತಿಯ ಒಂದು ನನ್ನ ಪಂಚಾಯತಿ ಒಳಗಡೆ ಒಂದು ಸಮಸ್ಯೆ ಆಗಿತ್ತು. ನನ್ನ ಊರಿನಲ್ಲಿ ನನ್ನ ಗ್ರಾಮ ಪಂಚಾಯತಿಯ ಹೆಡ್ ಕ್ವಾರ್ಟರ್ ಇರುವಂತ ಪ್ರೌಢಶಾಲೆಗೆ ಹೈಸ್ಕೂಲಿಗೆ ಬರ್ತಿದ್ದ ಹೆಣ್ಣು ಮಕ್ಕಳ ಸಂಖ್ಯೆ ದಿಢೀರಂತೆ ಕಡಿಮೆ ಆಗ್ತಿತ್ತು. ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಅದು ನಮ್ಗೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಗ್ರಾಮ ಸಭೆಗಳಲ್ಲಿ ಚರ್ಚೆ ಆಗ್ತಿರ್ಲಿಲ್ಲ. ನಾವೊಂದು ಮಹಿಳಾ ಗ್ರಾಮ ಸಭೆ ಮಾಡಿದಂತ ಸಂದರ್ಭದೊಳಗಡೆ ಅಲ್ಲಿದ್ದ ಮಹಿಳೆಯರು ತಾಯಂದ್ರು ಹೇಳಿದ್ರು, ನಮ್ಮ ಮಕ್ಕಳು ತುಂಬಾ ಜನ ಹೆಣ್ಮಕ್ಳು ಹೈಸ್ಕೂಲ್ಗೆ ಶಾಲೆಗೆ ಕಳ್ಸಿದ್ರು ಹೋಗಿ ಹಿಂಜರಿತಾರೆ. ಏನಕ್ಕೆ ಸಮಸ್ಯೆ ಅಂದ್ರೆ, ಅಲ್ಲಿ ಒಂದು ಮಹಿಳಾ ಶೌಚಾಲಯದ ಹೆಣ್ಣು ಮಕ್ಕಳ ಶೌಚಾಲಯದ ಕೊರತೆ ಇತ್ತು. ಬೆಳಿಗ್ಗೆ ಬಂದ್ರೆ ಸಂಜೆ ಇದು ನಮ್ಮ ಪುರುಷರಿಗೆ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಮಹಿಳೆಯರ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಕೇಳಬೇಕು. ರೆಗ್ಯುಲರ್ ಗ್ರಾಮ ಸಭೆಗಳಲ್ಲಿ, ಸಾಮಾನ್ಯವಾಗಿ ನಡೆಯುವ ಗ್ರಾಮ ಸಭೆಗಳಲ್ಲಿ ಮಹಿಳೆಯರಿಗೆ ಇವತ್ತು ಮಾತನಾಡುವ ಅವಕಾಶಗಳು ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಅಂತ ಸೆಕ್ಷನ್ 3H ಅಲ್ಲಿ ಮಹಿಳಾ ಗ್ರಾಮ ಸಭೆಗಳನ್ನೇ ಮೂಲ ಗ್ರಾಮ ಸಭೆಯನ್ನ ಮಾಡೋದಕ್ಕಿಂತ ಮುಂಚೆ ಮಹಿಳಾ ಗ್ರಾಮ ಸಭೆಯನ್ನ ನಡೆಸಬೇಕು ಅಂತ ಕಾನೂನಲ್ಲಿ ಹೇಳುತ್ತೆ. ಅಂದ್ರೆ ಮಹಿಳೆಯರಿಗೆ ಪ್ರಕ್ರಿಯೆ ಏನು ಸರ್, ಹೇಗಿರುತ್ತೆ ಸರ್? ಅದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರಿಬೇಕಾಗ್ತದೆ. ಅಂದ್ರೆ ಪಂಚಾಯತಿಲಿ ಅವರು ದಿನಾಂಕವನ್ನ ನಿಗದಿಪಡಿಸಿ ಕರೀತಾರೆ. PDO ರವರು ಈಗ ನಮ್ಮಲ್ಲಿ ಹೊಸ ರೂಲ್ಸ್ ಬಹಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಆ ಮಾಹಿತಿಯನ್ನ ಆ ಗ್ರಾಮದ ವ್ಯಾಪ್ತಿಯಲ್ಲಿರೋ ಎಲ್ಲರಿಗೂ ಯಾವ ದಿನಾಂಕ 7 ದಿನ ಮುಂಚೆ ಎಲ್ಲಿ ನಡೀತದೆ, ಯಾವ ಜಾಗದಲ್ಲಿ, ಅಂದ್ರೆ ಆ ಸಭೆಯನ್ನ ಜನರು ಎಲ್ಲರೂ ಭಾಗವಹಿಸುವ ಜಾಗದಲ್ಲಿ, ಯಾವುದೇ ಏರುಪೇರುಗಳಿಲ್ಲದೆ ಸಾಮಾಜಿಕವಾದ ತೊಡಕುಗಳಿಲ್ಲದೆ ಎಲ್ಲ ಭಾಗವಹಿಸುವಂತ ಬೆಳಗಿನ ಹೊತ್ತು ಅಲ್ಲಿ ಕರಿಬೇಕು ಅಂತಿದೆ. ಎಲ್ಲ ಮಹಿಳೆಯರಿಗೆ, ಮಹಿಳಾ ಗ್ರಾಮ ಸಭೆ ಕೇಳಿದ್ರೆ ಎಲ್ಲ ಮಹಿಳೆಯರಿಗೂ ಆ ನೋಟಿಸ್ ನ ಪ್ರತಿಯೊಂದು ಕುಟುಂಬಕ್ಕೂ ತಲುಪಿಸ್ಬೇಕು. ಇನ್ನು 7 ದಿನಕ್ಕೆ ಇಂಥ ದಿನ ಇಂಥ ಇಷ್ಟೊತ್ತಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಒಳಗಡೆ ಗ್ರಾಮ ಸಭೆ ನಡೀತದೆ, ಭಾಗವಹಿಸ್ಬೇಕು, ಇಂತಿಂತ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಿ ಅವ್ರು ಗ್ರಾಮ ಸಭೆ ಕರಿಬೇಕಾಗತ್ತೆ. ಹಾಗೇನೆ ಮಹಿಳೆಯರಿಗಿರ್ಲಿ, ನಮ್ಮಲ್ಲಿ ಇನ್ನೂ ಹತ್ರಕ್ಕೆ ಹೋಗ್ಬೇಕು ಅಂತ ನಮ್ಮಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸಪರೇಟ್ ಗ್ರಾಮ ಸಭಾ ಮಾಡ್ಬೇಕಂತಿದೆ. ಇನ್ನೂ ಮುಂದಕ್ಕೆ ಹೋಗಿ ಮಕ್ಕಳ ಗ್ರಾಮ ಸಭೆ ಬೇರೆ ಮಾಡ್ಬೇಕಂತಿದೆ, ಮಕ್ಕಳದು ಕೇಳ್ಬೇಕು ಅಂತ. ಇನ್ನೂ ಯಾವ ಮಟ್ಟಕ್ಕೆ ಗ್ರಾಮ ಸಭೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ, ಯುವಜನರ ಗ್ರಾಮ ಸಭೆ ಮಾಡ್ಬೇಕು. ವಿಕಲಚೇತನರು ಅವ್ರು ಬರಕ್ಕಾಗೋದಿಲ್ಲ, ಅವರನ್ನು ಸೇರಿಸಿ ಅವ್ರಿಗೆ ಪ್ರತ್ಯೇಕವಾಗಿ ಅವರ ಕಷ್ಟ ಸುಖಗಳನ್ನ ಕೇಳ್ಬೇಕು, ಅವ್ರಿಗೆ ಯಾವ ಯೋಜನೆಗಳು ಬೇಕು ಅನ್ನೋದನ್ನ ಕೇಳ್ಬೇಕು ಅಂತ. ಇನ್ನೂ ಹೇಳ್ತೀನಿ ಮೇಡಮ್. ಇದು ನಮ್ಮ ಸ್ಟ್ರಕ್ಚರ್ ಹೇಳ್ಬಿಟ್ಟು ನಾನು ಅಲ್ಲಿರೋ ಶಕ್ತಿ, ಅದಕ್ಕೇನು ಅಧಿಕಾರಿಗಳಿದೆ ಹೇಳ್ತೀನಿ. ನಿಮ್ಗೆ ಇದು ಅರ್ಥ ಆಗಿ ಇನ್ನೂ ಮುಂದಕ್ಕೆ ಹೋಗಿ, ಆಯ್ತಪ್ಪ ನೀವು ಬರ್ಲಿಲ್ಲ, ಗ್ರಾಮ ಸಭೆಗೆ ಬರಕ್ ಆಗ್ಲಿಲ್ಲ, ಹೆಣ್ಮಕ್ಳು ಎಲ್ಲೂ ಸೇರ್ಲಿಲ್ಲ, ನಿಮ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ನೀವಲ್ಲೊಂದು ವಾರಕ್ಕೊಂದ್ಸತಿ ಹಣಕಾಸಿನ ವ್ಯವಹಾರ ಮಾಡಕ್ ಸೇರ್ತೀರಿ ನೀವು, ಅಲ್ಲಿ ಚರ್ಚೆಗೆ ಬಂದ್ಬಿಡುತ್ತೆ. ನೀವು ಹಣಕಾಸು ಮಾಡೋ ಸಂದರ್ಭದಲ್ಲಿ ಊರಿನ ಯಾವ್ದೋ ಹೆಣ್ಮಕ್ಳ ಸಮಸ್ಯೆ ಒಂದು ಚರ್ಚೆಗೆ ಬಂದ್ಬಿಡ್ತದೆ. ನೀವು ಅಲ್ಲಿ ಕೂತ್ಕೊಂಡು ಒಂದು ನಿರ್ಧಾರ ಮಾಡ್ತೀರಿ. ನೀವು ಹಣಕಾಸಿನ ವ್ಯವಹಾರ ಮಾಡ್ತಾನೆ ಊರಿನ ಒಂದು ವಿಷಯ ಚರ್ಚೆಗೆ ಬರುತ್ತೆ, ಆ ಚರ್ಚೆ ಮಾಡ್ತಾ ಒಂದು ನಿರ್ಧಾರ ಮಾಡ್ತೀರಿ. ಅದನ್ನ ಒಂದು ಬಿಳಿ ಹಾಳೆ ಮೇಲೆ ಬರೆದು ನಿರ್ಣಯದ ರೂಪದಲ್ಲಿ, ನಮ್ಮೂರಲ್ಲಿ ಈ ತರದ ಸಮಸ್ಯೆಗಳಿದಾವೆ, ಈ ತರದ ಪರಿಹಾರಗಳು ನಮಗೆ ಬೇಕು, ಈ ತರದ ವ್ಯವಸ್ಥೆಗಳು ಬೇಕು, ಅಥವಾ ನಮ್ಮ ಶಾಲೆ ಈ ತರದ್ ಬದಲಾಗ್ಬೇಕು, ಶಾಲೆಯಲ್ಲಿರೋ ಹೆಣ್ಮಕ್ಳಿಗೆ ಈ ತರ ಸೌಕರ್ಯಗಳು ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ, ಈಗ ಏನೋ ಒಂದು ನಿರ್ಧಾರವನ್ನ ಜನಪರವಾಗಿ ನೀವು ತೆಗೆದುಕೊಂಡು ಕೊಟ್ರೆ ಅದನ್ನು ನೀವು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಕೊಟ್ಟ ತೀರ್ಮಾನದಂತೆ ಪರಿಗಣಿಸ್ಬೇಕು. ಗ್ರಾಮ ಸಭೆ ಮೂಲ ಗ್ರಾಮ ಸಭೆ ಅಂತ ಹೇಳುತ್ತೆ. ಅಷ್ಟು ಅಧಿಕಾರವನ್ನ ನಮ್ ಗ್ರಾಮ ಸಭೆ ಕಾಯ್ದೆ ಅವ್ರಿಗೆ ಕೊಟ್ಟಿದೆ. ಸಭೆ ಒಪ್ಕೊಳ್ಳೇಬೇಕು. ಸಭೆ ಅಧ್ಯಕ್ಷರಲ್ಲ, ಅಧ್ಯಕ್ಷತೆ ವಹಿಸ್ತಾರೋದು, ಇಡೀ ಸಭೆ ತೀರ್ಮಾನ ಮಾಡುತ್ತೆ. ಸಭೆಯಲ್ಲಿ ಬಹಳ ಮುಕ್ತವಾಗಿ ಗ್ರಾಮ ಸಭೆ ಹಳ್ಳಿಯ ವಿಧಾನಸಭೆ ಹೆಂಗ ಅಸೆಂಬ್ಲಿ ಒಳಗಡೆ ಚರ್ಚೆ ಆಗುತ್ತೆ, ಹಂಗ್ ಚರ್ಚೆ ಮಾಡಿ ಒಂದು ಪರ ವಿರೋಧ ಬಂದಂತ ಸಂದರ್ಭದಲ್ಲಿ ಮತದಾನ ಮಾಡೋದ್ರ ಮೂಲಕ, ಕೈ ಎತ್ತೋದಾದ್ರೆ ಕೈ ಎತ್ಬೋದು, ಇಲ್ಲ ಗುಪ್ತದ ಮತದಾನದ ಅವಶ್ಯಕತೆ ಆದ್ರೆ ಮತದಾನ ಮಾಡ್ಬೇಕಂತ ಹೇಳುತ್ತೆ. ಆದ್ರೆ ಗ್ರಾಮ ಸಭಾ ಇಸ್ ಎ ವಿಲೇಜ್ ಲೆವೆಲ್ ಅಸೆಂಬ್ಲಿ ಇರೋದ್ರಿಂದ ಕನ್ಸೆನ್ಸಸ್ ಮೂಲಕ, ಮಾತುಕತೆ ಮೂಲಕ, ವಿತ್ ಡೆಲಿಬ್ರೇಷನ್ಸ್, ಹೆಂಗೆ ನಮ್ಮ ಹಳ್ಳಿಯ ಜಾತ್ರೆ ಮಾಡ್ಬೇಕಾದ್ರೆ ನಾವು ದೇವಸ್ಥಾನದ ಹತ್ರ ಕೂತು ಊರಿನ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಬಗೆಹರಿಸ್ಕೋತೀವಿ, ಅಥವಾ ಬಗೆಹರಿಸ್ಕೊಳ್ಳೋ ಒಂದು ಕಲ್ಚರ್ನ ನಾವು ಇವತ್ತು ಡೆವಲಪ್ ಮಾಡ್ಬೇಕಾಗಿದೆ. ಗ್ರಾಮ ಸಭೆ ಅಧಿಕಾರ ಏನು ಅಂತ ಓದ್ತೀನಿ. ಅದು ಮಹಿಳಾ ಗ್ರಾಮ ಸಭೆ ಇರಲಿ, ರೆಗ್ಯುಲರ್ ಗ್ರಾಮ ಸಭೆ ಇರಲಿ, ಎಲ್ಲರ ಗ್ರಾಮ ಸಭೆ ಇರಲಿ, ಈ ಸೆಕ್ಷನ್ ನ ಎಲ್ಲರೂ ತಿಳ್ಕೋಬೇಕು. ಗ್ರಾಮ ಸಭಾ ಸೆಕ್ಷನ್ 3E ಕಾಯ್ದೆದು, ಗ್ರಾಮ ಸಭಾವು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಳ್ಳುವ ಎಲ್ಲ ರೀತಿಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಪರಿಸರ ಅಭಿವೃದ್ಧಿ ಕಾರ್ಯಕ್ರಮಗಳ ಮತ್ತು ಕೇಂದ್ರ
ರಾಜ್ಯ ಮತ್ತು ಜಿಲ್ಲಾ ವಲಯದ ಎಲ್ಲಾ ಸರ್ಕಾರಿ ಸ್ಕೀಮುಗಳನ್ನು ಯೋಜಿಸುವಲ್ಲಿ, ಅನುಷ್ಠಾನ ತರುವುದರಲ್ಲಿ, ಮೇಲ್ವಿಚಾರಣೆ ಮಾಡುವುದರಲ್ಲಿ ಮತ್ತು ಮೌಲ್ಯಮಾಪನ ಮಾಡುವುದರಲ್ಲಿ ಗ್ರಾಮದ ಎಲ್ಲಾ ನಾಗರಿಕರು ನೇರವಾಗಿ ಭಾಗಿಯಾಗಿರುವುದನ್ನು ಸುನಿಶ್ಚಿತಪಡಿಸಿಕೊಳ್ಳಲು ಗ್ರಾಮ ಸಭಾವು ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸ್ವಯಂ ಆಡಳಿತದ ಮೂಲ ಘಟಕವಾಗಿರತಕ್ಕದ್ದು ಅಂತಾರೆ. ಇಲ್ಲಿ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಇದನ್ನಲ್ಲ, ಅಥವಾ ಹೆಣ್ಣಿರ್ಲಿ ಗಂಡಿರ್ಲಿ, ಈ ಸುಪ್ರೀಂ. ದುರಂತ ಏನು ಅಂದ್ರೆ ಇಲ್ಲಿನ ತನಕ ನಾವು ಈ ಒಂದು ಅವಕಾಶವನ್ನ ಬಳಸ್ತಾ ಇಲ್ಲ. ಗ್ರಾಮ ಸಭಾ ಕೇವಲ ಒಂದು ಕಾಟಾಚಾರದ ಒಂದು ರಿಚುವಲ್ ಆಗಿ ಸಂಪ್ರದಾಯದ ತರ ನಡೀತಿದೆ. ನಾಗರಿಕರು ಭಾಗವಹಿಸಲ್ಲ. ಈ ಎಲ್ಲ ಹೆಣ್ಮಕ್ಳು, ಎಲ್ಲರ ಜನರು ಅಲ್ಲಿ ಭಾಗವಹಿಸ. ನೋಡಿ, ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ವಲಯ ಅಂತಾರೆ. ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಮಾಡ್ಬೇಕಾದ್ರೂ ಪ್ರತಿ ಗ್ರಾಮ ಸಭಾಗಳಲ್ಲಿ ಅದು ಚರ್ಚೆ ಆಗ್ಬೇಕು. ಆ ಗ್ರಾಮ ಸಭಾ ನನ್ನ ಊರಿಗೆ ಅದು ಬೇಕಾ ಬೇಡವಾ ಅನ್ನೋದು ಚರ್ಚೆ ಆಗ್ಬೇಕು. ಯಾವ್ದೋ ಕುತ್ಕೊಂಡು, ಉದಾಹರಣೆಗೆ ಯಾವ್ದೋ ಒಂದು ಗುಲ್ಬರ್ಗ, ಅಲ್ಲಿ ಕುಡಿಯೋಕ್ ನೀರೇ ಸಮಸ್ಯೆ ಇದೆ. ಈ ನಮ್ಮಲ್ಲಿ ಮೇಲ್ ಕುತ್ಕೊಂಡು ಯೋಜನೆಗಳು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಈಗ ಉದಾಹರಣೆ ಒಳನಾಡು ಮೀನುಗಾರಿಕೆ ಇಲಾಖೆದು ಒಂದು ಯೋಜನೆ. ಅದನ್ನ ಅವ್ರು ಏನ್ ಮಾಡ್ತಾರೆ? ಇಡೀ ರಾಜ್ಯಕ್ಕೆ ಅನ್ವಯಿಸಂಗ್ ರೂಪಿಸ್ಬಿಡ್ತಾರೆ. ಗುಲ್ಬರ್ಗಕ್ಕೆ ಅವಶ್ಯ ಕುಡಿಯೋ ನೀರೇ ಇಲ್ಲ, ಇನ್ ಮೀನ್ ಸಾಕೋದಿಲ್ಲಿ. ಹಾಗಾಗಿ ಯೋಜನೆಗಳು ಈ ಕಾಯ್ದೆ ಪ್ರಕಾರ, ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ನನ್ನ ಹಳ್ಳಿ ಒಳಗಡೆ ನನ್ನ ಗ್ರಾಮ ಸಭಾದಲ್ಲಿ ರೂಪಿತವಾಗಬೇಕು. ಅವನ್ನ ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಬೇಕು, ಕೇಂದ್ರ ಸರ್ಕಾರಗಳು ಅನುಷ್ಠಾನ ಮಾಡಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ತಮ್ಮ ವ್ಯಾಪ್ತಿ ಒಳಗಡೆ ಯಾವ್ಯಾವ ಯೋಜನೆಗಳನ್ನು ಅನುಷ್ಠಾನ ಮಾಡ್ಬೋದು ಅದನ್ನ ಅವರು ಅನುಷ್ಠಾನ ಮಾಡಬೇಕು. ಇದು ಗ್ರಾಮ ಪಂಚಾಯತಿ, ಗ್ರಾಮ ಸಭಾಗಳಿರುವಂತ ದೊಡ್ಡ ಅಧಿಕಾರ. ನೀವು ಯಾವುದೇ ಗ್ರಾಮ ಸಭಾ ನಡೀಲಿ, ನೀವು ಹೆಣ್ಮಕ್ಳು 8 ಜನ ಭಾಗವಹಿಸ್ಬೇಕು ಅಂತ ಕೇಳಿದ್ರಿ ನೀವು. ಒಂದು ಮಹಿಳಾ ಗ್ರಾಮ ಸಭಾದಲ್ಲಿ ಮಹಿಳೆಯರೇ ಭಾಗವಹಿಸ್ಬೇಕು. ಒಂದು ರೆಗ್ಯುಲರ್ ಗ್ರಾಮ ಸಭಾ ಆಗುತ್ತೆ. ಇವೆಲ್ಲ ಗ್ರಾಮ ಸಭೆಗಳು ಪರಿಶಿಷ್ಟ ಜಾತಿದು, ಮಹಿಳೆಯರದು, ಮಕ್ಕಳದು, ಯುವಜನರದು, ವಿಕಲಚೇತನ ಎಲ್ಲ ಆದ್ಮೇಲೆ ಒಂದು ಮೂಲ ಗ್ರಾಮ ಸಭಾ ಮಾಡ್ತಾರಲ್ಲ, ಅದರಲ್ಲಿ ಶೇಕಡ ಗ್ರಾಮ ಸಭಾ ವ್ಯಾಪ್ತಿಯಲ್ಲಿರುವ ಜನರ ಸದಸ್ಯರ 10ರಷ್ಟು ಜನ ಭಾಗವಹಿಸ್ಬೇಕು. ಭಾಗವಹಿಸುವ ಇದರಲ್ಲಿ 30% ಹೆಣ್ಮಕ್ಳು ಇರ್ಲೇಬೇಕು ಅಂತ ಹೇಳುತ್ತೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡದವರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಉಪಸ್ಥಿತರಿರ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಗ್ರಾಮ ಸಭಾ ಬಹಳ ದೊಡ್ಡ ಶಕ್ತಿಯುತವಾದಂತ ಒಂದು ವೇದಿಕೆ, ಒಂದು ಯೂನಿಟ್. ಅಲ್ಲಿ ಎಲ್ಲ ಜನರು ಭಾಗವಹಿಸಕ್ ಶುರು ಮಾಡ್ಬೇಕು. ಏನಕ್ಕೆ ಇವತ್ತು ಭಾಗವಹಿಸ್ತಾ ಇಲ್ಲ ಯಾಕೆ ಅಂತಾನು ಹೇಳ್ತೀನಿ. ಇಲ್ಲಿ ನಾವೆಲ್ಲ ಒಂದು ಜನ ಚಳವಳಿಯನ್ನ ಮಾಡ್ಬೇಕಾಗಿದೆ. ನಾವೆಲ್ಲರೂ ಹೆಣ್ಮಕ್ಳು ಜಾಗೃತರಾಗ್ಬೇಕು, ಎಲ್ಲರೂ ಆಗ್ಬೇಕು. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಾನು ಇಲ್ಲಿ ಓದ್ದೆ, ಕೇಂದ್ರ, ರಾಜ್ಯ, ಜಿಲ್ಲಾ ವಲಯದ ಎಲ್ಲ ಯೋಜನೆಗಳು ಇಲ್ಲಿ ರೂಪಿತ ಆಗ್ಬೇಕು, ಅದನ್ನ ಅನುಷ್ಠಾನ ಇವ್ರು ಮಾಡ್ಬೇಕು. ಬಟ್ ಈ ಎಲ್ಲ ಯೋಜನೆ ಬೆಂಗಳೂರಿಂದ, ಡೆಲ್ಲಿಯಿಂದ ಆಗುತ್ತೆ. ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದು ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯ ಸಮಸ್ಯೆ. ಈ ಸಂಸದೀಯ ಪ್ರಜಾಪ್ರಭುತ್ವ ಇದೆಯಲ್ಲ, ಅಲ್ಲೇನಾಗುತ್ತೆ, ನಾನು ಒಬ್ಬ ಜನಪ್ರತಿನಿಧಿ 3 ವರ್ಷ ಕೆಲಸ ಮಾಡಿದೀನಿ. ನಾನು ಚುನಾವಣೆ ಇವತ್ತು ರಿಸಲ್ಟ್ ಬಂತು ಅಂದ್ರೆ ನೆಕ್ಸ್ಟ್ ಆ ಕ್ಷಣದಿಂದ ನನ್ ಲೆಕ್ಕಾಚಾರ ಏನು, ಹೋದ ವರ್ಷ ಎಲ್ಲಿ ನನಗೆ ಈ ಚುನಾವಣೆಯಲ್ಲಿ ಓಟ್ ಬಂದಿಲ್ಲ, ಆ ಓಟ್ಗಳನ್ನ ಗಳಿಸಕ್ಕೆ ಏನ್ ಮಾಡ್ಬೇಕು ಅಂತ, ಜನಕ್ಕೆ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡಲ್ಲ ನಾನು ಯಾವ ಓಣಿಯವ್ರಿಗೆ ಏನ್ ಕೆಲಸ ಮಾಡಿದ್ರೆ ಅಲ್ಲಿಂದ ನನ್ಗೊಂದಷ್ಟು ಓಟ್ ನೆಕ್ಸ್ಟ್ ಬರ್ತವೆ, ಎಲ್ಲಿ ಹೋಗ್ದಂಗ್ ನೋಡಿ. ಈ ತರ ಯೋಜನೆಗಳನ್ನು ರೂಪಿಸೋದ್ರಿಂದ ಈ ದೇಶ 76 ವರ್ಷ ಆದ್ರೂ ಜನಕ್ಕೆ ಬೇಕಾದ ಯೋಜನೆಗಳು ರೂಪಿತ ಆಗಿಲ್ಲ. ಕೆಲವು ಒಳ್ಳೆವ್ ಇರ್ಬೋದು, ಬಟ್ ನನ್ನೂರಿನ ಸಮಸ್ಯೆಗಳು ಬಗೆಹರಿತಾಗಿಲ್ಲ. ಸಾರ್ವಜನಿಕವಾಗಿ ಇಡೀ ದೇಶಕ್ಕೆ ಬೇಕಾದ್ದೇನೋ ಒಂದ್ ಮಾಡ್ತಾರೆ, ಅದ್ ನನ್ನೂರಿಗೆ ಬೇಕಾಗೇ ಇರೋದಿಲ್ಲ, ಇನ್ನೇನೋ ಸಮಸ್ಯೆ ಇರ್ತದೆ. ಉದಾಹರಣೆ, ನನ್ನೂರಿಗೆ ಅಂಗನವಾಡಿ ಕಟ್ಟಡ ಬೇಕಿರಲ್ಲ, ಶಾಲಾ ಕಟ್ಟಡ ಬೇಕಿರುತ್ತೆ, ಬಟ್ ಅವ್ರು ಅಂಗನವಾಡಿ ಕೊಡ್ತಾರೆ ಮೇಲಿಂದ ಕೂತ್ಕೊಂಡು. ಈ ತರ ಇದ್ರೂ ಕೂಡ ಮಹಿಳೆಯರಿಗೆ ಶೌಚಾಲಯಗಳು ಇರೋದಿಲ್ಲ. ಅದು ನಮಗೆ ಗೊತ್ತಾಗೋದಿಲ್ಲ. ಅವ್ನು ತೀರ್ಮಾನ ಮಾಡ್ತಾರೆ ಯಾವ ಊರಿಗೆ ಶೌಚಾಲಯ ಕೊಡ್ಬೇಕು ಅನ್ನೋದು MLA ಡಿಸೈಡ್ ಮಾಡ್ತಾರೆ, MP ಡಿಸೈಡ್ ಮಾಡ್ತಾರೆ. ಅದು ನಮ್ಮೂರಿನ ಮಹಿಳೆಯರು ಡಿಸೈಡ್ ಮಾಡ್ಬೇಕು. ಇಲ್ಲಿಂದ ಹೋಗಿದ್ದನ್ನ ಅದಕ್ಕೊಂದು ಸಿಸ್ಟಮ್ ಇದೆ. ನೀವ್ ಹೇಳ್ಬೋದು, ಸರ್ ನೀವು ಇಲ್ಲೆಲ್ಲ ಡಿಸೈಡ್ ಮಾಡ್ಬಿಡ್ತೀವಿ, ಏನಾಗುತ್ತೆ ಸರ್? ಆಯ್ತು, ನಾವು ಕೂತ್ಕೊಂಡು ರೆಸೊಲ್ಯೂಷನ್ ಮಾಡಿದ್ವಿ, ಗ್ರಾಮ ಸಭೆಯಲ್ಲಿ ಕೂತು ಅಧ್ಯಕ್ಷರು ಒಂದು ನಿರ್ಣಯ ಮಾಡಿದ್ರು, ಅಲ್ಲೆಲ್ಲ ತೀರ್ಮಾನಗಳಾಗ್ತವೆ. ಏನಾಗುತ್ತೆ ಸರ್ ಅಂತ ನೋಡಿ. ಪ್ರತಿ ಗ್ರಾಮ ಸಭಾಗಳಲ್ಲಿ, ಕಂದಾಯ ಗ್ರಾಮಗಳಲ್ಲಿ ಆದಂತ ಈ ಬೇಡಿಕೆಗಳನ್ನೆಲ್ಲ ಇಟ್ಕೊಂಡು ಗ್ರಾಮ ಪಂಚಾಯತಿ ಒಳಗಡೆ ಒಂದು ಯೋಜನಾ ಸಮಿತಿ ಇರುತ್ತೆ. ಅವರು ಇಡೀ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವ್ಯಾವ ಊರಲ್ಲಿ ಏನೇನ್ ಕೇಳಿದ್ದಾರೆ, ಹೆಣ್ಮಕ್ಳು ಏನ್ ಕೇಳಿದ್ದಾರೆ, ಮಕ್ಕಳೇನ್ ಕೇಳಿದ್ದಾರೆ, ಜನರಲ್ ಆಗಿ ಏನ್ ಡಿಮ್ಯಾಂಡ್ಸ್ ಬಂದಿದೆ, ಅದನ್ನ ಬೇರೆ ಬೇರೆ ವಲಯವಾರು ವಿಂಗಡೆ ಮಾಡಿ ಒಂದು ಯೋಜನೆ ರೂಪಿಸ್ತಾರೆ. ಯಾವ್ದನ್ನ ಗ್ರಾಮ ಪಂಚಾಯತ್. ಸಣ್ಣ ಪ್ರಶ್ನೆ ಸರ್, ನಾವ್ ಹೇಳಿದ್ರಿ ಇಂತ ಗ್ರಾಮ ಸಭೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬಾ ಕಡಿಮೆ ಇದೆ ಅಂತ. ಯಾವ ಕಾರಣದಿಂದ ಇದು ಕಡಿಮೆ ಇದೆ ಅಂತ ನಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದಾ, ಜಾಗೃತಿ ಇಲ್ಲದೆ ಇರೋದಾ, ಅಥವಾ ಮನೆಯಲ್ಲಿ ಕಟ್ಟುಪಾಡುಗಳ?
ಒಂದು ಒಟ್ಟಾರೆ ಮಹಿಳೆಯರ ಭಾಗವಹಿಸುವಾಗೆ 3 ತರದ ಸಮಸ್ಯೆ ಇದೆ. ಒಂದು ಮೇಡಮ್, ನಮ್ಮಲ್ಲಿ ಕುಟುಂಬದ ಸಮಸ್ಯೆ, ನಮ್ಮಲ್ಲಿ ತಲತಲಾಂತರದಿಂದ ಹೆಣ್ಮಕ್ಳು ನೀಚೆ ಕಳಿಸುವಂತದ್ದು, ಮನೆಯಲ್ಲೇ ಇರಬೇಕು ಅನ್ನೋದು ಒಂದು ಸಮಸ್ಯೆ. ಇದು ಪ್ರಪಂಚದಲ್ಲೇ ಇದೆ. ನೀವು ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಅಲ್ಲೇನೆ 1918 ನಲ್ಲಿ ಮೊದಲು ವೋಟಿಂಗ್ ಪವರ್ ಬಂದಿರೋದು. ಅಟ್ಲೀಸ್ಟ್ ನಮ್ಮಲ್ಲಿ ವೋಟಿಂಗ್ ಪವರ್ ಡೇ 1 ಇಂದ ಬಂದಿದೆ. ಅಮೆರಿಕದಂತ ದೇಶದಲ್ಲಿ 1920 ವುಮೆನ್ಸ್ ಸಾಫ್ರೇಜ್ ಮೂವ್ಮೆಂಟ್, ದೊಡ್ಡ ಸಾವಿರಾರು ಹೆಣ್ಮಕ್ಳು ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡಿ ವೋಟಿಂಗ್ ಪವರ್ ಪಡೆದ್ರು. ಅಂತ ಹಳೇ ಡೆಮಾಕ್ರಸಿ ಒಳಗಡೆನೆ. ಆದ್ರೆ ನಮ್ಮಲ್ಲಿ ಬಂದಿದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಒಂದು ಫ್ಯಾಮಿಲಿ ಪ್ರಾಬ್ಲಮ್, ಎರಡನೇದು ನಮ್ಗೆ ಸೊಸೈಟಿ. ಹೆಣ್ಮಗಳು ಸಾರ್ವಜನಿಕವಾಗಿ ಎಲ್ಲದರಲ್ಲೂ ಭಾಗವಹಿಸಕ್ ಶುರು ಮಾಡಿದ ತಕ್ಷಣ ಅದ್ರ ವಿರುದ್ಧವಾದ ಚರ್ಚೆಗಳು, ಆಕೆಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋ ಲೆವೆಲ್ಗೂ ಹೋಗಿರೋದು ನಾವು ನೋಡಿದೀವಿ ಅದು ರಾಜಕಾರಣದ. ಮೂರನೇದು ಪೊಲಿಟಿಕಲ್ ಪಾರ್ಟೀಸ್ ಇಲ್ಲಿರೋ ಥಿಂಕಿಂಗ್ ಮೇಡಮ್, ದೇ ವೋಂಟ್ ಎನ್ಕರೇಜ್. ನಿಮ್ಗೂ ಎಲ್ಲ ಅದು ಅನುಭವ ಆಗಿರ್ತದೆ, ಅವ್ರು ಎನ್ಕರೇಜ್ ಮಾಡೋದಿಲ್ಲ. ಅವರು ಕೆಲವೇ ಜನ ಈ ಸವಾಲುಗಳನ್ನ ಮಹಿಳೆ ಹೇಗೆ ಎದುರಿಸಬಹುದು? ನಮ್ಮಲ್ಲಿ ಇರ್ತಕ್ಕಂತ ಈಗ ಶಕ್ತಿ ಅಭಿಯಾನದಲ್ಲಿ ಇರ್ತಕ್ಕಂತ ಮಹಿಳೆಯರು ಎಲ್ಲರೂ ಈ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಏನು ಅಂತ ತಮ್ಮ ಪ್ರಕಾರ? ಪರಿಹಾರ ಮೇಡಮ್, ನನಗೆ ಬಹಳ ಅನ್ನೋದು, ಈಗ ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ಇರೋರೇ ಇದೀರಿ, ನೀವೆಲ್ಲ ಪೊಲಿಟಿಕಲ್ ಇದರಲ್ಲಿ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡೋರು ಇದೀರಿ. ನಂದು, ಯು ಮಸ್ಟ್ ಡಿಮ್ಯಾಂಡ್ ಇನ್ ಯುವರ್ ಪೊಲಿಟಿಕಲ್ ಪಾರ್ಟಿ. ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದವರು, ಇವರು ನೇತಾರರು ಒಂದು ಮಾತು ಹೇಳೋರು, ಕೆಲವನ್ನ ಸರ್ಕಾರಗಳು ಮಾಡಲ್ಲ ಕಾನೂನು ರೂಪದಲ್ಲಿ, ಆದ್ರೆ ನಾವು ಜನನೇ ಸೇರ್ಬಿಟ್ಟು ಅದನ್ನ ಜಾರಿಗೆ ತರಬೇಕು ಅಂತ, ನಾವೇ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ಬೇಕು ಅನ್ನೋ ಒಂದು ಮಾತು ಹೇಳೋರು. ಈಗ ನಾನ್ ಕೇಳ್ತೀನಿ, ಹೌದಪ್ಪ, ಪಾರ್ಲಿಮೆಂಟ್ ಒಳಗಡೆ ವುಮೆನ್ ರಿಸರ್ವೇಶನ್ ಬಿಲ್ ಪಾಸ್ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ಆಗಿದೆ, ಅದೇನೋ 29ಕ್ಕೆ ಅಂತ, ಅದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ನಮಗೂ ಡೌಟ್ ಇದೆ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ದೇ ಕ್ಯಾನ್ ಟೇಕ್ ದಿ ಡಿಸಿಷನ್ ಅಲ್ಲ. ನನ್ನ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಾನ್ 50% ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಡಿಸಿಷನ್ ತಗೊಳೋದಕ್ಕೆ ಯಾರು ವಿರೋಧ ಇದೆ? ಯಾರ್ದಿದೆ ವಿರೋಧ? ನಂದು ನೇರವಾದ ಪ್ರಶ್ನೆ. ಪೊಲಿಟಿಕಲ್, ಈಗ ಪಾರ್ಲಿಮೆಂಟ್ಗೆ ಹೋದಾಗ ಯಾವ್ದೋ ಪಕ್ಷ ವಿರೋಧ ಮಾಡುತ್ತೆ, ಮೆಜಾರಿಟಿ ಬರಲ್ಲ, ಕೈ ಎತ್ತಲ್ಲ, ಬಿಲ್ ಫೇಲ್ ಆಗುತ್ತೆ ಅಂತ ತಿಳ್ಕೊಂಬೋಣ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ನೀವ್ ಯಾಕೆ ಮಾಡಬಾರ್ದು? ಇದನ್ನ ಒಂದು ಪಾಲಿಸಿ ಮಾಡ್ಕೋಬಹುದಲ್ಲ. ಅದನ್ನ, ಹೌದು, ಬಿಹೇವಿಯರಲ್ ಚೇಂಜ್ ಮೇಡಮ್. ಇದು ಯಾವುದೇ ಒತ್ತಾಯ ಮಾಡ್ಬೇಕಾಗಿದೆ. ಈಗ ಡಿಮ್ಯಾಂಡ್ ಸೀರಿಯಸ್ ಆಗಿ ಡಿಮ್ಯಾಂಡ್ ಮಾಡ್ಬೇಕು ಮೇಡಮ್. ಕೊಡ್ಲೇಬೇಕು ನೀವು ಅಂತ ಹಠ ಮಾಡ್ಬೇಕು ನೀವು, ಅವಾಗ ಮಾತ್ರ ಆಗುತ್ತೆ. ಯಾಕಂದ್ರೆ ಹೇಳಿ ಮೇಡಮ್. ಇನ್ನೊಂದು ಸರ್, ಇದು ಗ್ರಾಮ ಸ್ವರಾಜ್ಯ ಅನ್ನೋ ಒಂದು ಕನಸು ಗಾಂಧೀಜಿಯವರದು. ಈಗ ಈ ಗ್ರಾಮ ಸಭೆಗಳ ಬಲವರ್ಧನೆ ಆಗ್ಲಿಲ್ಲ ಅಂದ್ರೆ ಅವರ ಒಂದು ಇದಿದೆಯಲ್ಲ, ಚಿಂತನೆ ಇದೆಯಲ್ಲ, ಅದಕ್ಕೆ ಒಂದು ದೊಡ್ಡ ಧಕ್ಕೆ ಅಂತ ಅನಿಸುತ್ತಲ್ವಾ ಮೇಡಮ್? ತುಂಬಾ ದೊಡ್ಡದಕ್ಕೆ ಹೇಳ್ತೀನಿ ಕೇಳಿ. ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತರುವಂತ ಚರ್ಚೆ ಸಂವಿಧಾನ ರಚನಾ ಸಭೆಯಲ್ಲಿ ಆದಂತ ಸಂದರ್ಭದೊಳಗಡೆ ಗಾಂಧೀಜಿಯವ್ರಿಗೂ ಒಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ನೀವು ಗ್ರಾಮ ಸ್ವರಾಜ್ಯದ ಬಗ್ಗೆ ಇಷ್ಟು ಒತ್ತು ಕೊಟ್ಟು ಹಠ ಮಾಡಿ ಕೇಳ್ತಿದ್ದೀರಿ ಅಂತ. ಆಕ್ಚುಲಿ ಸಂವಿಧಾನ ರಚನೆ ಆದಾಗ ಗ್ರಾಮ ಪಂಚಾಯತಿಗಳ ಸಿಸ್ಟಮ್ ಇರಲಿಲ್ಲ. ಕೊನೆಯಲ್ಲಿ ಅದು ತುಂಬಾ ಸುದೀರ್ಘವಾದ ಚರ್ಚೆ ಆಗಿ ಗಾಂಧಿವಾದಿಗಳು ಅದನ್ನ ಬಹಳ ದೊಡ್ಡಕ್ಕೆ ಒತ್ತಾಯ ಮಾಡಿದ್ಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಂತದು. ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಒಂದು ಡೈರೆಕ್ಟಿವ್ ತರ, ಒಂದು ಒಳ್ಳೆ ಕೆಲಸಪ್ಪ ಮಾಡ್ರಿ ಅಂತ, ಮಾಡ್ಬೋದು ಬಿಡ್ಬೋದು ಅಂತ. ಆದ್ರೆ ಎಲ್ಲರೂ ಮಾಡಿದ್ರು, ಬಟ್ ಯಾವ ರೀತಿ ಇರ್ಬೇಕೋ ತರ ಆಗ್ಲಿಲ್ಲ. ಮುಂದೆ ಅದು ಕ್ರೆಡಿಟ್ ರಾಜೀವ್ ಗಾಂಧಿ ಅವ್ರಿಗೆ ಹೋಗ್ಬೇಕು. ಅವರು 64th ಅಮೆಂಡ್ಮೆಂಟ್ ಬಿಲ್ ಮೂವ್ ಮಾಡೋದ್ರ ಮೂಲಕ ನೀವು ಇದನ್ನ ತಿಳ್ಕೊಬೇಕು. 73rd ಅಮೆಂಡ್ಮೆಂಟ್ ಮೂಲಕ ಅವರು ಅರ್ಬನ್ ಗವರ್ಮೆಂಟ್ಸ್ ಮತ್ತು ರೂರಲ್ ಗವರ್ಮೆಂಟ್ಸ್ ಏನಿದೆ, ಪಂಚಾಯತಿಗಳು ಮತ್ತು ಮುನ್ಸಿಪಾಲಿಟಿಗಳು ಏನಿದೆ, ಕಾನ್ಸ್ಟಿಟ್ಯೂಷನಲೈಸ್ ಮಾಡಿದ್ರು, ಸಂವಿಧಾನದ ಭಾಗ ಮಾಡಿದ್ರು. 64th ಅಮೆಂಡ್ಮೆಂಟ್ ಬಿಲ್ ಮೂವ್ ಮಾಡಿದಾಗ ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ, ರಾಜ್ಯಸಭೆಯಲ್ಲಿ ಒಂದು ಹೋಟೆಲ್ ಸೋಲ್ತಾರವ್ರು, ಬಿಲ್ ಪಾಸ್ ಆಗಲ್ಲ. ಎನಿ ಪ್ರೈಮ್ ಮಿನಿಸ್ಟರ್, ನೀವು ಯೋಚನೆ ಮಾಡೋಕೆ, ಮಸ್ಟ್ ಫೀಲ್ ಪ್ರೌಡ್ ಯು ಹ್ಯಾವ್ ಸಚ್ ಎ ಲೀಡರ್. ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರೋರ್ನ ಯಾವತ್ತೂ ಜ್ಞಾಪಿಸ್ಕೋಬೇಕಂದ್ರೆ, ಆ ಬಿಲ್ ಪಾಸ್ ಆಗಲ್ಲ, ಸೋಲುತ್ತೆ. ಅವಾಗ ಅವರು ಬಿಕ್ಕಿ ಹತ್ತಿದ್ದಾರೆ, ರಾಜ್ಯಸಭೆ ಒಳಗಡೆ ಗಳ ಹತ್ತಿದ್ದಾರೆ ಮೇಡಮ್, ಕಣ್ಣೀರ್ ಹಾಕಿದ್ದಾರೆ. ಜನರ ಕೈಗೆ ನನ್ನ ಅಧಿಕಾರ ಕೊಡಕ್ಕಾಗ್ಲಿಲ್ಲ, ಫಾರ್ ಪೊಲಿಟಿಕಲ್ ರೀಸನ್ಸ್ ಈ ಬಿಲ್ ಸೋಲ್ಸಿದ್ರು ಅಂತ. ಆ ತರದ ಒಂದು ಸಿಸ್ಟಮ್ ಇದು. ನೀವು ಗಾಂಧೀಜಿ ಅವತ್ತು ಹೇಳ್ತಾರೆ, ನಾನು ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ಈ ದೇಶದ ಕಟ್ಟಕಡ ಪ್ರಜೆಯನ್ನ ಈ ದೇಶದ ಪ್ರಭುವನ್ನಾಗಿಸ್ತೇನೆ ಅಂತ. ನೆಹರೂರವರು 1959 ಅಲ್ಲಿ ಅಕ್ಟೋಬರ್ 2ನೇ ತಾರೀಕು ನಾಗೂರಲ್ಲಿ ಅವ್ರು ಮೊದಲನೇ ಗ್ರಾಮ ಪಂಚಾಯತಿನ ಉದ್ಘಾಟನೆ ಮಾಡಿ ಹೇಳ್ತಾರೆ, ನಾನು ಈ ದೇಶದ ಈ ಪಂಚಾಯತಿಯನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವದ ಸುಭದ್ರವಾದ ಅಡಿಗಲ್ಲನ್ನ ಹಾಕ್ತಿದ್ದೇನೆ ಅಂತ ಹೇಳ್ತಾರೆ. ಅವ್ರು ಮುಂದುವರೆದು ಹೇಳ್ತಾರೆ, ಎಲ್ಲ MLAಗಳು MP ಗಳು ಆಗೋಂಥವ್ರು, ಮೇಲ್ಮಟ್ಟದ ಸಂಸ್ಥೆಗಳಿಗೆ ಜನಪ್ರತಿನಿಧಿಗಳಾಗೋರು ಪಂಚಾಯತಿ ಮೂಲಗಳ ಮೂಲಕ ಅನುಭವವನ್ನ ಪಡೆದು ಬರಬೇಕು. ದೇ ಮಸ್ಟ್ ಕಮ್ ಫ್ರಮ್ ದಿ ಬಾಟಮ್. ಪಂಚಾಯತಿಗಳು ಸ್ಕೂಲ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ ನೆಹರೂರವರು. ಹಾಗಾಗಿ ಗ್ರಾಮ ಸ್ವರಾಜ್ಯ ಸಕ್ಸಸ್ ಆಗ್ಬೇಕಂದ್ರೆ, ಹಳ್ಳಿಗಳು ಸ್ವಾವಲಂಬಿಗಳಾಗ್ಬೇಕಂದ್ರೆ ಗ್ರಾಮ ಸಭೆಗಳು ಸ್ಟ್ರೆಂಥನ್ ಆಗ್ಬೇಕು. ಬರೀ ಗ್ರಾಮ ಸಭಾ ಅಲ್ಲ, ಗ್ರಾಮ ಸಭೆಯಲ್ಲಿ ಎಲ್ಲರನ್ನು ಒಳಗೊಳ್ಬೇಕು. ಮಹಿಳಾ ಗ್ರಾಮ ಸಭೆಗಳು ಚೆನ್ನಾಗಿ ನಡಿಬೇಕು, ಪರಿಶಿಷ್ಟ ಜಾತಿ ಪಂಗಡದ ಗ್ರಾಮ ಸಭೆಗಳು ಚೆನ್ನಾಗಿ ನಡಿಬೇಕಂದ್ರೆ ಎಲ್ಲರ ಅಭಿಪ್ರಾಯದ ಮೇಲೆ ದೇಶದ ಯೋಜನೆಗಳು ರೂಪಿತ ಆಗ್ಬೇಕು.
ಅದಕ್ಕೆ ಎಲ್ಲರೂ ನಮ್ಮಲ್ಲಿ ಪಾಲ್ಗೊಳ್ಬೇಕು ಈ ಗ್ರಾಮ ಹೌದು. ಸಭೆಯಲ್ಲಿ. ಅದಕ್ಕೆ ನಾನು ಅವಾಗ್ಲೇ ಒಂದು ಪ್ರಶ್ನೆ ನಾನೇ ಎತ್ತಿದ್ದೆ. ನಾವು ನಿರ್ಧಾರ ಆದ್ಮೇಲೆ ಏನಾಗುತ್ತೆ ಅಂತ ನೋಡಿ. ಯಾವ್ದನ್ನ ಪಂಚಾಯತಿಗಳು ಮಾಡ್ಬೋದು ಅವ್ರು ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಪ್ರತಿ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇರೋದು. ಇದನ್ನ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ KR ರಮೇಶ್ ಕುಮಾರ್ ಸಾಹೇಬ್ರ ಅಧ್ಯಕ್ಷತೆ ಒಳಗಡೆ ಒಂದು ಸಮಿತಿ ಮಾಡಿ ಅಮೆಂಡ್ಮೆಂಟ್ ತಂದಿರುವಂತದ್ದು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ನೀವು ಮಾಡಿದ ಯೋಜನೆ ತೀರ್ಮಾನಗಳಲ್ಲಿ ಯಾವ್ದನ್ನ ಗ್ರಾಮ ಪಂಚಾಯತಿ ತನ್ನ ಇದ್ರಲ್ಲಿರುವಂತಹ ಹಣಕಾಸಿನ ಲಭ್ಯತೆ ಮೇಲೆ ಮಾಡಿ ಯಾವ್ದನ್ನ ತಾನು ಮಾಡಕ್ಕಾಗಲ್ಲ. ಕೆಲವು ದೊಡ್ಡದಿರ್ತವೆ. ಅದನ್ನ MLA ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಇರ್ತದೆ. ಅಲ್ಲಿ ಚರ್ಚೆ ಮಾಡ್ತಾರೆ. ಇಡೀ ತಾಲೂಕಿನ ಯೋಜನೆಯನ್ನು ರೂಪಿಸಿ ಯಾವ್ದನ್ನ ಅವರು ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿಗಳಲ್ಲಿ ಇರುವ ಲಭ್ಯ ಹಣಕಾಸು ಮತ್ತೆ MLA ಗ್ರಾಂಟ್ಸ್ ಅಲ್ಲಿ ಇರೋ ಹಣಕಾಸು ಬೇರೆ ಬೇರೆ ಇಲಾಖೆಗಳ ಹಣಕಾಸು ಏನಿರ್ತದೆ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಬಂದಿರೋದು ಎಲ್ಲ ಬಳಸಿ ತಾಲೂಕ್ ಮಟ್ಟದಲ್ಲಿ ಯೋಜನೆ ಮಾಡ್ತಾರೆ. ಕೆಲವು ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೇಕಾಗುತ್ತೆ. ಒಂದ್ ತಾಲೂಕಿಂದ ಇನ್ನೊಂದ್ ತಾಲೂಕು ಹೋಗೋ ರಸ್ತೆ ಇರ್ಬೋದು, ಇಡೀ ಜಿಲ್ಲೆಗೆ ಬೇಕಾದಂತ ಡ್ಯಾಮ್ ಇರ್ಬೋದು. ಈ ತರದ್ದೆಲ್ಲ ಬಂದಾಗ ಅಲ್ಲಿ ಆಗ್ದಿದ್ದವನ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಯೋಜನಾ ಸಮಿತಿ ಇರುತ್ತೆ. ಅಲ್ಲಿ ಚರ್ಚೆ ಮಾಡಿ ಅವ್ರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಹಣ ಎಲ್ಲ ಬಳಸ್ತಾರೆ. ಅಲ್ಲಿ ಆಗದಿದ್ದವು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಇದು ಪ್ರೋಸೆಸ್. ಬಟ್ ಇದು ನಡೀತಾ ಇಲ್ಲ. ಕಾಯ್ದೆಲಿದೆ ಪೇಪರ್ ಆನ್ ಪೇಪರ್, ಬಟ್ ಈ ಪ್ರೋಸೆಸ್ ನಡೀತಾ ಇಲ್ಲ. ಹಂಗಾಗಿ ಗ್ರಾಮ ಸಭೆಗಳಲ್ಲಿ ಜನ ಭಾಗವಹಿಸಲ್ಲ. ಯಾಕೆಂದ್ರೆ ಅಲ್ಲಿ ಅವ್ರು ತೀರ್ಮಾನ ಮಾಡಿದ್ ಯಾವ್ದು ಅನುಷ್ಠಾನ ಆಗಲ್ಲ. ಅಲ್ಲ ಸರ್, ಅಂತರ ಜಿಲ್ಲೆ ಮಟ್ಟದಲ್ಲಿ ನಡೀತಕ್ಕಂತ ಕಾಮಗಾರಿಗಳನ್ನ ನಾವು ಗ್ರಾಮ ಸಭೆಯಲ್ಲಿ ಕೂಡ ನಿರ್ಧಾರ ಮಾಡ್ಬೋದಾ? ಮಾಡ್ಬೋದು. ಈಗ ನಮ್ಗೆ ಯಾವ್ದು ಈಗ ಒಂದು ಆಯ್ತಪ್ಪ, ಈಗ ಉದಾಹರಣೆ ನಿಮ್ದೊಂದು ಊರಿದೆ. ಆ ಊರಿಗೆ ನಿಮ್ಗೆ ಇದಿಲ್ಲ, ಯಾವ್ದು ನೀರಾವರಿ ವ್ಯವಸ್ಥೆ ಇಲ್ಲ. ನಿಮ್ಮೂರಿಗೆ ಒಂದು ಯಾವ್ದೋ ಇದನ್ನ ಮಾಡಕ್ ಕೆರೆ ಮಾಡಕ್ ಅವಕಾಶ ಇಲ್ಲ. ಬಟ್ ನಿಮ್ಮ ದೂರದಲ್ಲಿರೋ ಯಾವ್ದೋ ಒಂದು ಡ್ಯಾಮ್ ಇಂದ ಕೆನಾಲ್ ಅಲ್ಲಿ ನೀರ್ ತರ್ಬೋದಾಗಿರುತ್ತೆ, ನೀರಾವರಿ ಮಾಡ್ಬೋದಾಗಿರುತ್ತೆ. ಅದ್ರಲ್ಲಿ ನಿಮ್ದು ಒಂದೇ ಊರು ಇರಲ್ವಲ್ಲ. ಆ ಕೆನಾಲ್ ಕಿಲೋಮೀಟರ್ ಗಟ್ಟಲೆ ಬರುತ್ತೆ. ಅಲ್ಲಿ ತುಂಬಾ ತಾಲೂಕುಗಳು ಜಿಲ್ಲೆಗಳೆಲ್ಲ ಸೇರ್ತವೆ. ಅವಾಗ ಅದು ಯೋಜನೆ ರಾಜ್ಯ ಮಟ್ಟದಲ್ಲೇ ಆಗ್ಬೇಕು. ಬಟ್ ನೀವು ಡಿಮ್ಯಾಂಡ್ ಮಾಡ್ಬೋದು, ನನ್ನೂರಿನ ಹೊಲಕ್ಕೆ ತುಂಗಭದ್ರಾ ಇಂದ ಅಥವಾ ಇನ್ನ ಹೇಮಾವತಿಯಿಂದ KRS ಇಂದ ನನಗೆ ನೀರ್ ಬೇಕು, ಆ ಕೆನಾಲ್ ನ ಎಕ್ಸ್ಟೆನ್ಷನ್ ಮಾಡ್ಕೊಡಿ. ಅದು ನಿಮ್ಮೂರಿನ ಡಿಮ್ಯಾಂಡು. ಬಟ್ ತೀರ್ಮಾನ ಮಾಡ್ಬೇಕಾಗಿರೋದು ಅನುಷ್ಠಾನ ಮಾಡೋ ರಾಜ್ಯ ಸರ್ಕಾರ. ಅದಕ್ಕೆ ಅದ್ರಲ್ಲಿ ನೋಡಿ, ಕೇಂದ್ರ ರಾಜ್ಯ. ಈಗ ನಿಮ್ಮೂರಲ್ಲಿ ಒಂದು ಪೋಸ್ಟ್ ಆಫೀಸ್ ಹಾಕ್ಬೇಕಪ್ಪ, ಅದು ಕೇಂದ್ರ ಸರ್ಕಾರದ್ದು. ಯು ಕ್ಯಾನ್ ಡಿಮ್ಯಾಂಡ್ ಇಟ್, ನಮ್ಮೂರಿಗೆ ಒಂದು ಪೋಸ್ಟ್ ಆಫೀಸ್ ಬೇಕು ಅಂತ. ಅದಕ್ಕೆ ಎಲ್ಲ ಅವಕಾಶಗಳನ್ನ ಈ ಕಾಯ್ದೆ ಕೊಟ್ಟಿದೆ. ಮಹಿಳಾ ಇವು ಇದಾರಲ್ಲ, ಇವರು ಸಂಘಟನೆ ಅಥವಾ ಮಹಿಳಾ ಸಭೆಗೆ ಭಾಗವಹಿಸಿದರು ಯಾವ ಯಾವ ಇದಕ್ಕೆ ಡಿಮ್ಯಾಂಡ್ ಮಾಡ್ಬೋದು? ಎಲ್ಲದು ಮೇಡಮ್, ಬದುಕಿಗೆ ಬೇಕಾದ ಎಲ್ಲ ವಿಷಯಗಳನ್ನು ಡಿಮ್ಯಾಂಡ್ ಮಾಡು. ಯಾವ್ದು ಅಂತಿಲ್ಲ. ತುಂಬಾ ಸುದೀರ್ಘವಾದ ಪಟ್ಟಿ ಇದೆ. ಅದು ಓದ್ತಾ ಕೂತ್ಕೊಂಡ್ರೆ ಅದ್ ಬೇಕಾದ್ರೆ ನಾನು ನಿಮ್ಗೆ ಇದನ್ನ ಕಳಿಸ್ತೀನಿ. ನಾನು ಪೂರಾ ಡೀಟೇಲ್ಸ್ ಯು ಕ್ಯಾನ್ ಶೇರ್ ವಿತ್ ಯುವರ್ ಇದು. ಬಟ್ ಅದನ್ನ ತುಂಬಾ ಇದೆ. ಬದುಕಿಗೆ ಬೇಕಾದ್ದು ನಿಮ್ಮೂರು ಬದುಕಿಗೆ ಏನೆಲ್ಲ ಬೇಕು, ಶಾಲೆ, ಆಸ್ಪತ್ರೆ, ಆರೋಗ್ಯ, ಮಹಿಳಾ ಸಬಲೀಕರಣ, ಕೈಗಾರಿಕೆ, ಖಾದಿ ಗ್ರಾಮೋದ್ಯೋಗ, ಎಲ್ಲ ವಿಷಯಗಳು ಬದುಕಿಗೆ ಬೇಕಾದ್ದೆಲ್ಲ. ಯಾವುದೇ ವಿಷಯನ ಚರ್ಚೆ ಮಾಡ್ಬೋದು. ಎಲ್ಲದಕ್ಕೂ ನಮ್ಮಲ್ಲಿ ಇಲಾಖೆಗಳಿದಾವೆ, ಎಲ್ಲದಕ್ಕೂ ಯೋಜನೆಗಳಿದಾವೆ. ಇಲ್ದಿದ್ರು ರೂಪಿಸ್ತಾರೆ. ಹಲೋ, ಕಟ್ ಆಗ್ತಿದೆ ಮೇಡಮ್ ನಿಮ್ದು. ಗ್ರಾಮ ಸಭೆಗಳಿಗಿಂತ ಕೆಳಗಡೆ ಇನ್ನೊಂದು ವಿಷಯ ನಾನು ನಿಮ್ ಗಮನಕ್ಕೆ ತರಬೇಕು. ಗ್ರಾಮ ಸಭೆ ನಿಮ್ದು ಒಂದು ಕಂದಾಯ ಗ್ರಾಮದ ಮಟ್ಟದ ಸಭೆ. ಅದ್ರ ಕೆಳಗಡೆ ವಾರ್ಡ್ ಸಭೆಗಳಿದಾವೆ. ಒಂದ್ ದೊಡ್ಡ ಊರಿದ್ರೆ 3-4 ವಾರ್ಡ್ ಇರ್ತದೆ, 3-4 ಬೂತ್ ಇರ್ತವೆ. ಆ ವಾರ್ಡ್ ಮಟ್ಟದಲ್ಲೂ ಸಭೆಗಳನ್ನ ಮಾಡ್ತಾರೆ ಗ್ರಾಮ ಸಭೆಗಿಂತ ಮುಂಚೆ. ಅಲ್ಲೂ ಎಲ್ಲರೂ ಅಲ್ಲಿ ಮಹಿಳೆಯರಿಗೆ ಅಂತ ಸಪರೇಟ್ ಇಲ್ಲ, ಬಟ್ ಅಲ್ಲಿ ಎಲ್ಲರೂ ಭಾಗವಹಿಸಬಹುದು. ಅದಕ್ಕಿನ್ನ ಕೆಳಗಡೆ ಜನವಸತಿ ಸಭಾ ಅಂತ ಇದೆ. ಅಂದ್ರೆ ನಿಮ್ ಊರಿಂದ ಹೊರಗಡೆ ಯಾರೋ 100ರಿಂದ 200-350 ಜನ ಬೇರೆ ಮನೆಗಳು ಕಟ್ಕೊಂಡಿರ್ತಾರೆ, ತೋಟದ ಮನೆಗಳು ಎಲ್ಲ ಒಂದ್ ಕಡೆ ಇರ್ತಾರೆ. ಅವ್ರ ಊರಿಗೆ ಬರಕ್ಕಾಗಲ್ಲ ಭಾಗವಹಿಸಕ್ಕೆ, ಅಲ್ಲೂ ಹೋಗಿ ಒಂದ್ ಸಭೆ ಮಾಡ್ಬೇಕಂತ ಹೇಳುತ್ತೆ. ಜನವಸತಿ ಸಭಾಕ್ ಅವಕಾಶ ಇದೆ. ಅವೆಲ್ಲ ಸಭೆಗಳು ಮಾಡ್ಕೊಂಡ್ಬಂದ್ ಗ್ರಾಮ ಸಭೆಗೆ ಬರ್ಬೇಕಂದ್ರೆ ಯಾರು ಲೆಫ್ಟ್ ಔಟ್ ಆಗ್ಬಾರ್ದು. ಎಲ್ಲರ ಅಭಿಪ್ರಾಯನೂ ಬಹಳ ಮುಖ್ಯ ಅಂತ. ಹಾ ಸರ್, ನಂದು ಇನ್ನೊಂದು ಸಣ್ಣ ಪ್ರಶ್ನೆ ಇದೆ ಸರ್. ಕೇಳಿ. 6ನೇ ವೇಳಾಪಟ್ಟಿ ಮತ್ತೆ ಅದು ಪೈಸಾ ಅಂತೇಳಿ ಪರಿಷ್ಠ ಪ್ರದೇಶಗಳಿಗೆ ವಿಶೇಷವಾದ ರಕ್ಷಣೆ ಇದೆ ಅಲ್ಲ, ಈ ವಿಶೇಷ ರಕ್ಷಣೆ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ನಮ್ಮ ರಾಜ್ಯಕ್ಕೆ ಅನ್ವಯ ಆಗೋದಿಲ್ಲ ಮೇಡಮ್. ಏನ್ ಶೆಡ್ಯೂಲ್ 5 ಏರಿಯಾಸ್ ಅಂತ ಹೇಳಿ ನಾವು ಕರಿತೇವೆ, ಘಟ್ಟ ಪ್ರದೇಶಗಳಿದಾವಲ್ಲ, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಈ ತರ ಒಂದು 10 ರಾಜ್ಯಗಳಲ್ಲಿ ಟ್ರೈಬಲ್ಸ್ ತುಂಬಾ ವಾಸ ಮಾಡ್ತಾರಲ್ಲ. ಟ್ರೈಬಲ್ಸ್ ಆದಿವಾಸಿಗಳು ತುಂಬಾ ವಾಸ ಮಾಡುವಂತ ಜಾಗಗಳಿಗೆ ಇದು ಪಂಚಾಯತ್ ಫಾರ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ ಏರಿಯಾ ಅಂತ ಹೇಳಿ ಒಂದು ಪೈಸಾ ಅಂತ ಒಂದು ಕಾಯ್ದೆ.
ಅದ್ ಏನಕ್ಕಂತಂದ್ರೆ ಅದು ಬಹಳ ಮುಖ್ಯವಾದಂತ ಕಾಯ್ದೆ, ಅದನ್ನ ಎಲ್ಲಾ ಭಾಗದಲ್ಲಿ ತರಬೇಕು ಅನ್ನೋದು ನಮ್ ಡಿಮ್ಯಾಂಡ್ ಇದೆ. ನಾಟ್ ಓನ್ಲಿ ಇನ್ ಪೇಸಾ, ಆ ಅಂಶಗಳನ್ನ ಎಲ್ಲಾ ಗ್ರಾಮ ಸಭೆಗಳಿಗೂ ಅನ್ವಯಿಸ್ಬೇಕಂದ್ರೆ, ನೀವು ಆ ಭಾಗದಲ್ಲಿ ಒಂದು ಇಡೀ ಮಣ್ಣನ್ನ ಲಿಫ್ಟ್ ಮಾಡ್ಬೇಕಂದ್ರೆ, ಅಲ್ಲೊಂದು ಮೈನಿಂಗ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ, ಯಾವ್ದೋ ಆದಿವಾಸಿಗಳ ಅರಣ್ಯ ಪ್ರದೇಶದಲ್ಲಿ ಬಹಳ ಮೈನಿಂಗ್ ಸಿಗುತ್ತೆ ಅಂದ್ರೆ, ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆ ಊರಿನ ಗ್ರಾಮ ಸಭಾ ಪರ್ಮಿಷನ್ ಇಲ್ದಲೆ ಯಾವ ಲೈಸೆನ್ಸ್ ಕೊಡಕ್ಕಾಗಲ್ಲ. ನಮ್ಮಲ್ಲಿ ಮತ್ತೆ ಅದನ್ನು ಮಾಡ್ಬೋದಲ್ಲ ಸರ್? ನಮ್ಮಲ್ಲಿ ಕೂಡ ನಮ್ಮಲ್ಲಿ ಇಲ್ಲ, ಬುಡಕಟ್ಟು ಅದನ್ನ ಬರೀ ಆ ಜನಾಂಗ ಶೆಡ್ಯೂಲ್ ಆದಿವಾಸಿಗಳ ಅವ್ರದೊಂದು ಬದುಕು, ಅವ್ರದೇ ಆದಂತ ಕಲ್ಚರು, ಅವ್ರದೇ ಆದಂತ ನೆಲದ ಜೊತೆ ಸಂಬಂಧ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ದಾರೆ. ನಾವು ಇಲ್ಲಿ ನಮ್ಮಲ್ಲೂ ಈಗ HD ಕೋಟೆ, ನಾಗರಹೊಳೆ ಈ ಭಾಗದ ಅರಣ್ಯ ಪ್ರದೇಶದಲ್ಲಿರೋರಿಗೆ ಈ ತರದ ಸಮಸ್ಯೆಗಳು ಅವ್ರು ಎದುರಿಸ್ತಾರೆ ಇದೆ. ನಾವು ಅದನ್ನ ಡಿಮ್ಯಾಂಡ್ ಮಾಡ್ತಿದ್ವಿ, ಅದನ್ನ ನಮ್ಮಲ್ಲೂ ಮಾಡ್ಬೇಕು ಅಂತ. ನಮ್ಮಲ್ಲೂ ಅಳವಡಿಸ್ಬೇಕು ಅಂದ್ರೆ, ನಮ್ಮೂರಿನಲ್ಲಿ ಏನೋ ಒಂದು ಮಣ್ಣು ತೆಗಿಬೇಕಂದ್ರೆ ನಮ್ಮನ್ನ ಕೇಳ್ಬೇಕಂದ್ರೆ, ಎಲ್ಲವೂ ನೆಲ ಜಲ ಎಲ್ಲವನ್ನೂ ನೀವು ಬಳಸ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಅಂತ. ನೀವು ಅದು ಗ್ರಾಮ ಸಭೆಯಿಂದ ಒಪ್ಪಿಗೆಯನ್ನ ಪಡಿಬೇಕು. ಅದು ಬಹಳ ಪವರ್ಫುಲ್ ಇದೆ. ನಿಮ್ಗೊಂದು ಕಥೆ ಇದೆ, ಅದು ಈಗ ಟೈಮ್ ಆಗುತ್ತೆ ಹೇಳೋದಕ್ಕೆ. ಅದೊಂದು ದೊಡ್ಡ ಹೋರಾಟವನ್ನೇ ಹಿಮಗಿರಿ ಅಂತ ಹೇಳಿ 1996 ಅಲ್ಲಿ ಟ್ರೈಬಲ್ಸ್ ವೇದಾಂತ ಮೈನಿಂಗ್ ಕಂಪನಿಗೆ ಒಂದು ಬಾಕ್ಸೈಟ್ ಓರ್ನ ಇದ್ ಮಾಡಕ್ 250 ಎಕರೆ ಕೊಟ್ಬಿಡ್ತಾರೆ. ಅಲ್ಲಿ ಟ್ರೈಬಲ್ಸ್ ಗ್ರಾಮ ಸಭಾ ರೆಸೊಲ್ಯೂಷನ್ ಮಾಡಿ ಹೋಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ. ನಾವು ಗ್ರಾಮ ಸಭಾದಲ್ಲಿ ವಿರೋಧಿಸಿದೀವಿ, ಆದ್ರೂ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಅಷ್ಟು ಪವರ್ಫುಲ್ ಗ್ರಾಮ ಸಭಾ. ಅದೇ ಈ ರೀತಿಯ ವ್ಯವಸ್ಥೆ ನಮ್ಮಲ್ಲಿನೂ ಬರ್ಬೇಕಲ್ವಾ? ಎಷ್ಟೊಂದು ಮೈನಿಂಗ್ಸ್ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಹೌದು ನಮ್ಮಲ್ಲಿ ಏನಾಗಿದೆ ಮೇಡಮ್, ನಮ್ಮಲ್ಲಿ ಒಂದು ತೊಂದ್ರೆ ಏನಾಗಿದೆ ಅಂದ್ರೆ, ಯಾಕೆಂದ್ರೆ ನೀವೆಲ್ಲ ಆಡಳಿತಕ್ಕೆ ಬರುವಂತವ್ರು, ನಮ್ಮಲ್ಲಿ ಏನಾಗಿದೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ಪೂರಕವಾಗಿ ಎಲ್ಲಾ ಆಕ್ಟ್ ಗಳು ಆಗ್ಬೇಕು. ಈಗ ಮೈನಿಂಗ್ ಆಕ್ಟ್ ಇರ್ಲಿ, ನಿಮ್ದು ಇರಿಗೇಷನ್ ಆಕ್ಟ್ ಇರ್ಲಿ, ಹೆಲ್ತ್ ಆಕ್ಟ್ ಇರ್ಲಿ, ನಿಮ್ದು ಅಗ್ರಿಕಲ್ಚರ್ ಪಾಲಿಸಿ ಇರ್ಲಿ, ಎಲ್ಲವೂ ಇದಕ್ಕೆ ಪೂರಕವಾಗಿ ಆಗ್ಬೇಕು. ಬಟ್ ನಮ್ಮಲ್ಲಿ ತುಂಬಾ ವಿಷಯಗಳಲ್ಲಿ ಕಾಂಟ್ರಡಿಕ್ಟರಿ ಇದೆ. ಈಗ ನಮ್ಮೂರಲ್ಲಿ ಒಂದು ಲಿಕ್ಕರ್ ಶಾಪ್ ಬೇಡ ಅಂತಾರೆ ಹೆಣ್ಮಕ್ಳು. ನಮ್ ಗ್ರಾಮ ಸಭೆಯಲ್ಲಿ ಇದನ್ನ ಚರ್ಚೆ ಮಾಡಕ್ ಅವಕಾಶ ಇದೆ. ಬಟ್ ಅವ್ರೇನ್ ಮಾಡೋರೆ, ಎಕ್ಸೈಸ್ ಆಕ್ಟ್ ಅಲ್ಲಿ ಗ್ರಾಮ ಸಭಾ ರೆಸೊಲ್ಯೂಷನ್ ನಾಟ್ ನೆಸರಿ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ನಮ್ಮೆಲ್ಲ ಹೋರಾಟ, ನಾವು ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಈ ಕಾಯ್ದೆ ಏನಿದೆ, ಗ್ರಾಮ ಸಭಾಗೆ ಏನಿದೆ, ಇಟ್ಸ್ ಎನ್ ಇನ್ಸ್ಟಿಟ್ಯೂಷನ್, ಇದಕ್ಕೆ ಪೂರಕವಾಗಿ ಎಲ್ಲ ಆಕ್ಟ್ ಗಳನ್ನ ತಿದ್ದುಪಡಿ ಮಾಡಬೇಕು ಅಂತ. ಇದನ್ನ ನೀವು MLA ಗಳು ವಿರೋಧ ಇದೆ. ಲಾಬಿ ತುಂಬಾ ದೊಡ್ಡ ಲೆವೆಲ್ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಕಾನೂನು ಮಾಡೋ ರಾಜ್ಯದ MLA ಗಳಿರೋದ್ರಿಂದ ಇದು ಜನರಿಂದ ದೊಡ್ಡ ಬೇಡಿಕೆ ಆಗ್ಬೇಕು. ನಮ್ಗೆ ಏನ್ ನೀವು ಗ್ರಾಮ ಸಭಾಗ ಅಧಿಕಾರ ಮಾತಾಡ್ಬೇಕು. ನಾನು ಹೇಳೋದು, ಯಾಕಂದ್ರೆ ಅದಕ್ಕೆ ಬಲಿಯಾಗ್ತಾರೆ ಹೆಣ್ಮಕ್ಳು. ಹೌದು, ನೀವು ಮದ್ಯಪಾನ ನಿಲ್ಸಿ ಅನ್ನೋದಕ್ಕಿಂತ ಮುಂಚೆ ಈ ಆಕ್ಟ್ ನ ನಿಮ್ ಪರವಾಗಿ ಮಾಡಿಸ್ಕೊಂಡ್ಬಿಟ್ರೆ, ಗ್ರಾಮ ಸಭಾ ರೆಸೊಲ್ಯೂಷನ್ ಮೇಲೆ ನೀವು ಲಿಕ್ಕರ್ ಶಾಪ್ ಕೊಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರೆ, ನೀವ್ ಎಲ್ಲಾ ಕಡೆ ಅದನ್ನ ಪರ್ಮಿಷನ್ ಕೊಡದಿದ್ರೆ ಲಿಕ್ಕರೇ ಇರಲ್ವಲ್ಲ, ಮಾರಾಟನೇ ಮಾಡಕ್ಕಾಗಲ್ಲ ಅವನು. ಹೌದು ಸರ್, ಹೌದು ಸರ್. ನೀವು ಇಷ್ಟು ತನಕ ನಮ್ಗೆ ಸಮಯನ ಕೊಟ್ಟು ನಮ್ಗೆ ಈ ಗ್ರಾಮ ಸಭೆಗಳು ಹೇಗ್ ನಡೀತವೆ, ಅದರ ಪ್ರಕ್ರಿಯೆ, ಅದರ ರಚನೆ, ಮತ್ತೆ ಹೆಣ್ಮಕ್ಳ ಪಾಲ್ಗೊಳ್ಳುವಿಕೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ. ನಮ್ ಜೊತೆಗೆ ಒಂದು ಅರ್ಧ ಗಂಟೆ, ಮುಕ್ಕಾಲ್ ಗಂಟೆ ಇದ್ರಿ. ಇನ್ನ ನಿಮ್ಮ ಸಲಹೆ ಸಹಕಾರಗಳು ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ. ಯಾಕಂದ್ರೆ ಶಕ್ತಿ ಅಭಿಯಾನದ ಮೂಲಕ ಹೆಣ್ಮಕ್ಳಿಗೆ ಒಂದು ರಾಜಕೀಯ ಜಾಗೃತಿಯನ್ನ ಮೂಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ತಾವು ನಮ್ ಜೊತೆಗೆ ಸಹಕಾರ ನೀಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಹಾಗೇನೆ ಭಾಗವಹಿಸಿರ್ತಕ್ಕಂಥ ಯಾರಾದ್ರೂ ಪ್ರಶ್ನೆ ಕೇಳಿ. ಮೇಡಮ್, ನಾನೊಂದು, ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಂದೊಂದು ಸಲಹೆ ನೋಡಿ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಾತ್ರ ಮಹಿಳೆಯರಿಗೆ ನ್ಯಾಯ ಸಿಕ್ಕಿರೋದು 55% ಇಡೀ ದೇಶದಲ್ಲಿ ಇದೀರಿ. ಇವತ್ತು 32 ಲಕ್ಷ ಜನಪ್ರತಿನಿಧಿಗಳು ಲೋಕಲ್ ಗೌರ್ಮೆಂಟ್ಸ್ ಅಲ್ಲಿ 16 ಲಕ್ಷ ಚಿಲ್ಲರೆ ಹೆಣ್ಮಕ್ಳಿದ್ದಾರೆ, ಎಲ್ಲಾ ಜಾತಿ ಜನಾಂಗದವರು. ಹಂಗಾಗಿ ನೀವು ಈ ವ್ಯವಸ್ಥೆಯನ್ನ ಸ್ಟ್ರೆಂಥನ್ ಮಾಡೋ ಕೆಲ್ಸಕ್ಕೆ ನಿಮ್ಮ ಶಕ್ತಿ ಅಭಿಯಾನದಲ್ಲಿ ಇವ್ರಿಗೆ ತರಬೇತಿ ಕೊಡೋದು. ನಮ್ಮಲ್ಲಿ ನಾನು 3 ವರ್ಷದಲ್ಲಿ ನೋಡಿದೀನಿ, ತುಂಬಾ ಬದಲಾವಣೆಗಳು ಆಗಿದಾವೆ. ನಮ್ಗೊಂದ್ ಸಲಹೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಮಹಾರಾಷ್ಟ್ರದಲ್ಲಿ ಒಂದು NGO ರಾಜಸತ್ತ ಆಂದೋಲನ ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಆರೋಪ ಏನು, ಹೆಣ್ಮಕ್ಳು ಎಲೆಕ್ಟೆಡ್ ಮೆಂಬರ್ ಆದಾಗ ಗಂಡಂದಿರು, ಮಕ್ಕಳು, ಇನ್ಯಾರೋ ಬಂದು ಭಾವ ಯಾರೋ ಬಂದು ಆಡಳಿತ ಮಾಡ್ತಾರೆ ಅಂತ. ಅದಕ್ಕೆ ಭೂತಾನ್ ನಲ್ಲಿ ಒಂದು ಪ್ರಯೋಗ ಮಾಡ್ತಾರೆ. ಭೂತಾನ್ ಸರ್ಕಾರ ಏನ್ ಮಾಡುತ್ತೆ, ಹೆಣ್ಮಕ್ಳಿಗೆ ಎಲೆಕ್ಷನ್ ನಿಲ್ಲೋರ್ಗೆ ಮುಂಚೆನೆ 1 ವರ್ಷ ಮುಂಚೆ ಕಾಲ್ ಮಾಡುತ್ತೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ. ಅವ್ರು ಟ್ರೈನ್ ಮಾಡ್ತಾರೆ, ಇಡೀ ಟ್ರೈನ್ ಮಾಡಿ ಎಲೆಕ್ಷನ್ ನಿಲ್ಲಿಸ್ತಾರೆ ಅವರು, ಸರ್ಕಾರನೇ. ಮಹಾರಾಷ್ಟ್ರದಲ್ಲಿ ಒಂದು ಪ್ರಯೋಗ ಆಗುತ್ತೆ, ನೀವು ಸಾಧ್ಯ ಆದ್ರೆ ಇದನ್ನ ಮಾಡ್ಬೋದು. ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಾರೆ, ರಾಜಸತ್ತ ಆಂದೋಲನ ಅಂತ ಒಂದು NGO ಒಂದು ಆಂದೋಲನ ಮಾಡ್ತಾರೆ. ಅವ್ರು ಯಾರು ಎಲೆಕ್ಷನ್ ನಿಲ್ಲಕ್ಕೆ ಇಂಟ್ರೆಸ್ಟ್ ಇದಾರೆ ಅವ್ರು ಗಂಡಂತನಿಗೆ ಟ್ರೈನಿಂಗ್ ಕೊಡ್ತಾರೆ. ನೀವು ಅವ್ನ ಜೊತೆ ಹೆಂಗಿರ್ಬೇಕು, ಹೆಣ್ಮಕ್ಳಿಗೆ ಹೆಂಗ್ ಬೆಂಬಲಕ್ಕೆ ನಿಲ್ಬೇಕು ನೀನು ಅಂತ.
ಈ ತರದೊಂದಷ್ಟು ನೀವು ಆದಷ್ಟು ಹೆಣ್ಮಕ್ಳ ಜೊತೆ ಎಲೆಕ್ಟೆಡ್ ಮೆಂಬರ್ ಜೊತೆ ಕೆಲಸ ಮಾಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮೇಡಮ್. ನನ್ನ ಪ್ರಕಾರ ಸಕ್ಸಸ್ಫುಲ್ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ಸ್ ಯಾರು ಇದ್ರೆ ಹೆಣ್ಮಕ್ಳೇ ಇವತ್ತು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ನಾವು ಮಾಡ್ಬೇಕು ಕೂಡ ನೀವು. ಇಲ್ಲ, ನಾವು ಕೂಡ ಶಕ್ತಿ ಅಭಿಯಾನದ ಮೂಲಕ ದೇಶದಾದ್ಯಂತ ಯಾರು ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದಾರೆ ಹೆಣ್ಮಕ್ಳು, ಅವ್ರಿಗೆ ಈ ರೀತಿಯ ಮಹಿಳಾ ಸ್ವರಾಜ್ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಸರ್. ಮಾಡಿ ಮೇಡಮ್, ಹಂಗಿದ್ರೆ ಕರೀರಿ, ನಾವು ಬರ್ತೀವಿ. ನಿಮ್ಮನ್ನು ಕೂಡ ಆಹ್ವಾನ ಮಾಡ್ತೀವಿ ಸರ್, ಯಾಕಂದ್ರೆ ಇದ್ರ ಬಗ್ಗೆ ತಿಳಿದಿರ್ತಕ್ಕಂಥ ಬೇಕಾಗಿದೆ ಸರ್ ನಮಗೆ. ಹಾಗಾಗಿ ನಿಮ್ಮನ್ನು ಕೂಡ ಆಹ್ವಾನ ಮಾಡ್ತೀವಿ ಸರ್. ಮೇಡಮ್ ಪ್ರಶ್ನೆ ಧನ್ಯವಾದಗಳು ಸರ್. ಮತ್ತೆ ಕೇಳ್ತೀನಿ ಪ್ರಶ್ನೆ ಯಾವ್ದಿಲ್ಲ, ನೋಡ್ತೀನಿ ಸರ್. ನೋಡಿ ಮೇಡಮ್. ಸರ್ ಅದೇ ನಮ್ಮ ಮಹಿಳೆಯರ ಸಮಸ್ಯೆ ಇರ್ತಕ್ಕಂಥದ್ದು ಮಾತಾಡೋಕೆ ಹಿಂದೆ ಹಾಕೋದು. ಇರ್ಲಿ ಮೇಡಮ್, ಇರ್ಲಿ. ಆಮೇಲೆ ಯಾವ್ದಾದ್ರು ಪ್ರಶ್ನೆ ಬಂದ್ರೆ ನನಗೆ ಕಳಿಸಿ. ಆಮೇಲೆ ನಮಗೆ ಒಂದು ರಿಕ್ವೆಸ್ಟ್, ನೀವು ಕಾಂಗ್ರೆಸ್ ಪಕ್ಷದ ವಿಂಗ್ ಆಗಿರೋದ್ರಿಂದ, ಶಕ್ತಿ ಅಭಿಯಾನ ಆಗಿರೋದ್ರಿಂದ, ಪಂಚಾಯತ್ ರಾಜ್ ವ್ಯವಸ್ಥೆ ಈ ದೇಶಕ್ಕೆ ಗಾಂಧಿಯಿಂದ ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಬಟ್ ದುರಂತ ಏನಂದ್ರೆ ಕಾಂಗ್ರೆಸ್ ಪಕ್ಷವೇ ಎಲ್ಲೆಲ್ಲ ಆಡಳಿತ ಇದೆ ಅಲ್ಲೆಲ್ಲೂ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ಆಗಿಲ್ಲ. ನಿಮ್ಗೆ ಹಿಮಾಚಲ್ ಪ್ರದೇಶ ಚುನಾವಣೆ ಆಗಿಲ್ಲ, ನಮ್ಮಲ್ಲಿ ಎಲ್ಲವಕ್ಕೂ ಚುನಾವಣೆ ಆಗಿಲ್ಲ, ಲೋಕಲ್ ಬಾಡೀಸ್ಗೆ ಚುನಾವಣೆಗಳೇ ಇಲ್ಲ. ಅದರಿಂದ ಒಂದು ಜನರಿಗೆ ಅಧಿಕಾರ ಸಿಗೋದಿಲ್ಲ, ಸಾಮಾಜಿಕ ನ್ಯಾಯ ವಿರುದ್ಧವಾಗಿ ಮಹಿಳೆಯರಿಗೆ ಅಧಿಕಾರ ಇಲ್ದಂಗಾಗುತ್ತೆ, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಅಧಿಕಾರ ಇಲ್ದಂಗಾಗುತ್ತೆ, ಹಿಂದುಳಿದ ವರ್ಗಗಳಿಗೆ ಇಲ್ದಂಗಾಗುತ್ತೆ, ಜೊತೆಗೆ ಪಕ್ಷದ ಸೆಕೆಂಡ್ ಅಂಡ್ ಥರ್ಡ್ ಲೈನ್ ಕಾರ್ಯಕರ್ತರಿಗೆ ರಾಜಕೀಯ ಅಧಿಕಾರ ಇಲ್ದಂಗಾಗುತ್ತೆ. ಈ ನಿಟ್ಟಿನಲ್ಲೂ ನೀವು ದಯಮಾಡಿ ನಿಮ್ಮ ಪಕ್ಷವನ್ನ ನಿಮ್ಮ ಸಾಧ್ಯತೆಗಳಲ್ಲಿ ಒತ್ತಾಯ ಮಾಡಬೇಕು. ಕೇವಲ MLA ಸೆಂಟ್ರಿಕ್ ಆಡಳಿತ ಮಾಡೋದು ಒಳ್ಳೇದಲ್ಲ. ರಾಹುಲ್ ಗಾಂಧಿ ಅವ್ರ ಮೊನ್ನೆ ಕೇರಳದಲ್ಲಿ ಹೋಗಿ ಅವ್ರು ಚುನಾವಣೆ ಮಾಡಿದ್ದಾರೆ, ಲೆಫ್ಟ್ ಪಾರ್ಟಿನವರು. ಅಲ್ಲಿ ಹೋಗಿ ಅಭಿನಂದಿಸಿ ಹೇಳಿದ್ದಾರೆ, ವಿ ಆರ್ ಫಾರ್ ಡಿಸೆಂಟ್ರಲೈಸೇಷನ್, ದೇ ಆರ್ ಫಾರ್ ಸೆಂಟ್ರಲೈಸೇಷನ್ ಅಂತ. ಬಟ್ ಆ ಮಾತಿಗೂ ಇಲ್ಲಿ ನಿಮ್ಮ ಸರ್ಕಾರಗಳ ಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದಯಮಾಡಿ ಅದನ್ನ ಪ್ರಯತ್ನವನ್ನ ನಮ್ಗೆ ರಾಜೀವ್ ಗಾಂಧಿ ಅವರು ಮಾಡಿದ್ದು ತುಂಬಾ ಅದ್ಭುತವಾದ ಕೆಲಸ. ಈಗ ಸದ್ಯದಲ್ಲಿ ಎಲೆಕ್ಷನ್ ಆಗ್ತಾ ಇದ್ದೇವೆ ಸರ್, ಅದಕ್ಕೆ ನಾವು ಇದೆಲ್ಲ ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ಜಾಗೃತಿಯನ್ನ ಮೂಡಿಸೋಕೆ ಈಗ ನಮಗೆ ಬಂದಿರ್ತಕ್ಕಂಥ ವಿಷಯದಲ್ಲಿ ತಿಳಿದ ಪಟ್ಟಿಗೆ ನಾವು ಏಪ್ರಿಲ್ ಮೇ ಒಳಗಡೆನೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದಾವೆ ಅಂತ ಗೊತ್ತಿರೋದ್ರಿಂದ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು, ಅದರಲ್ಲೂ ಶಕ್ತಿ ಅಭಿಯಾನದಲ್ಲಿ ಯಾರು ಕ್ಲಬ್ ಮಾಡ್ಕೊಂಡಿದಾರೋ ಆ ಹೆಣ್ಮಕ್ಳಿಗೆ ತರಬೇತಿ ನೀಡ್ಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಾವು ಸಂವಾದ ಮಾಡಿದ್ದು ಸರ್. ಮಾಡಿ ಮೇಡಮ್, ಮಾಡಿ. ಲೋಕಲ್ ಗೌರ್ಮೆಂಟ್ ಸ್ಟ್ರೆಂತ್ ಆದ್ರೆ, ಗ್ರಾಮ ಸಭೆಗಳ ಸ್ಟ್ರೆಂತ್ ಆದ್ರೆ ಮೇಡಮ್, ಇಡೀ ದೇಶದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತವೆ. ಇಲ್ದಿದ್ರೆ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಒಳಗಡೆ ಇಟ್ಸ್ ಅನ್ ಅರ್ಥಮೆಟಿಕ್. ನಾನು ಓಟಿನ ಲೆಕ್ಕಾಚಾರದ ಮೇಲೆ ಆಡಳಿತ ಮಾಡ್ತೀನಿ ಹೊರತು ಜನರ ಪರವಾಗಿ ಆಡಳಿತ ಮಾಡೋದಿಲ್ಲ. ಅದರಿಂದ ಗ್ರಾಮ ಸಭೆಗಳ ಸ್ಟ್ರೆಂತ್ ಆಗ್ಲೇಬೇಕು. ಜನಾಭಿಪ್ರಾಯದ ಮೇಲೆ ಸರ್ಕಾರಗಳು ಆಡಳಿತ ಮಾಡುವಂತ ವ್ಯವಸ್ಥೆನ ರೂಪಿಸ್ಬೇಕು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನನಗೂ ಒಂದು ಒಳ್ಳೆ ಅವಕಾಶ ಕೊಟ್ರಿ, ಧನ್ಯವಾದಗಳು ಮೇಡಮ್. ನೀವು ಕೂಡ ನನ್ನ ಜೊತೆಗೆ ಇರ್ಬೇಕು ಸರ್ ಮುಂದೆ. ಧನ್ಯವಾದಗಳು. ಯಾವಾಗ್ಲೂ ಇರ್ತೀವಿ ಮೇಡಮ್, ಯಾವತ್ತೂ ಇರ್ತೀವಿ. ಶಕ್ತಿ ಅಭಿಯಾನ ನಿಮ್ ಜೊತೆಗೆ ಇರುತ್ತೆ ಸರ್, ನೀವು ನಮ್ಗೆ ಹೆಣ್ಮಕ್ಳ ಜೊತೆ ಸಹಕಾರ ನೀಡಿ ಸರ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು.